100 ಜನ ನಾವು ತಗೊಂಡ್ರೆ 25 ಜನಕ್ಕೆ ಮೈಗ್ರೇನ್ ಇದೆ ನಮ್ಮ ಇಂಡಿಯಾದಲ್ಲಿ. ನೀವು ದಿನ ಮಾತ್ರೆ ತಗೊಂಡು ಅದು ನಿಮ್ಗೆ ರೂಢಿ ಆಗ್ಬಿಟ್ರೆ ಅದರಿಂದನೂ ತಲೆನೋವು ಬರ್ಬೋದು. ಸಡನ್ ಆಗಿ ಸಿವಿಯರ್ ಆಗಿ ಒಂದೇ ಸಮನೆ ನಂಗೆ ತಲೆನೋವು ಬರುತ್ತೆ, ವಾಂತಿ ಮಾಡ್ಕೊಳ್ತೀನಿ, ನಾನು ಪ್ರಜ್ಞೆ ತಪ್ಪಿ ಬಿದ್ದೋಗ್ತೀನಿ. ತಲೆ ಒಳಗಡೆ ಏನಾದ್ರು ಟ್ಯೂಮರ್ ಇದ್ದು ಪ್ರೆಷರ್ ಜಾಸ್ತಿ ಆಗಿದ್ರೆ ಅಲ್ಲಿ ಊತ ಬರುತ್ತೆ. ಎಲ್ಲಾ ನೋವುಗಳಲ್ಲಿ ಅತ್ಯಂತ ಸೀರಿಯಸ್ ಅಂದ್ರೆ ಈ ಕ್ಲಸ್ಟರ್ ಹೆಡೇಕ್. 60 ರಿಂದ 70 ಜನಕ್ಕೆ 1 ವರ್ಷದಲ್ಲಿ ಎಲ್ಲರಿಗೂ ತಲೆನೋವು ಬಂದಿದೆ. ನೀವು ನೋಡ್ತಾ ಇದ್ದೀರಾ M2 ಹೆಲ್ತ್, ನಾನು ರಕ್ಷಾ. ಇವತ್ತಿನ ನಮ್ಮ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿರೋದು ಹೆಡ್ಏಕ್ ಅಂದ್ರೆ ತಲೆನೋವು. ತಲೆನೋವು ಎಲ್ರಿಗೂ ಸಾಮಾನ್ಯವಾಗಿ ಬಂದೇ ಬರುತ್ತೆ, ಎಲ್ಲರೂ ಕೂಡ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ. ಆದ್ರೆ ಈ ತಲೆನೋವಿಗೆ ಟ್ರೀಟ್ಮೆಂಟ್ ಬೇಕೇ ಬೇಕಾ? ತಲೆನೋವಿನಲ್ಲಿ ಸಾಕಷ್ಟು ವಿಧಗಳಿದೆ. ಯಾವ್ದೆಲ್ಲ ತುಂಬಾ ಸೀರಿಯಸ್ ಆಗಿ ನಾವು ತಗೋಬೇಕಾಗಿರುವಂತ ತಲೆನೋವುಗಳು, ಜೊತೆಗೆ ನಾವು ಮನೆ ಮದ್ದು ಮಾಡ್ಕೋತೀವಿ, ಟ್ಯಾಬ್ಲೆಟ್ ತಗೋತೀವಿ, ಮೆಡಿಸಿನ್ ಮಾಡ್ಕೋತೀವಿ, ಅದು ಒಳ್ಳೇದಾ? ಅದರಿಂದ ನಿಜವಾಗ್ಲೂ ನಮಗೆ ರಿಲೀಫ್ ಸಿಗುತ್ತಾ? ಸೊ ತಲೆನೋವು ಬಗ್ಗೆ ನಿಜವಾಗ್ಲೂ ನಾವು ಅಷ್ಟೊಂದು ತಲೆ ಕೆಡಿಸ್ಕೋಬೇಕಾ? ಈ ಎಲ್ಲ ವಿಚಾರವನ್ನ ನಮಗೆ ತುಂಬಾ ಸರಳವಾಗಿ ಇನ್ಫಾರ್ಮೇಟಿವ್ ಆಗಿ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಪ್ರೊಫೆಸರ್ ಆಫ್ ನ್ಯೂರಾಲಜಿ ಡಾಕ್ಟರ್ ಗಿರೀಶ್ ಕುಲಕರ್ಣಿ ಅವರು ನಿಮ್ಹಾನ್ಸ್ ಇಂದ. ಅವರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಈಗ ತಲೆ ಇರೋರಿಗೆಲ್ಲ ತಲೆನೋವು ಬರುತ್ತೆ ಅನ್ನೋದು ಒಂದು ಮಾತಿದೆ. ಸೊ ತಲೆನೋವಲ್ಲೇ ಸಾಕಷ್ಟು ವಿಧಗಳಿದೆ. ಎಲ್ರಿಗೂ ಒಂದಲ್ಲ ಒಂದ್ ರೀತಿ ಇವತ್ತು ತಲೆನೋವು, ಟೆನ್ಷನ್ ಇಂದ ಬರೋ ತಲೆನೋವು ಇರ್ಬೋದು, ಸ್ಟ್ರೆಸ್ ಇಂದ ಬರೋದಿರ್ಬೋದು, ಬೇರೆ ಬೇರೆ ಕಾರಣಗಳಿಗೆ. ಸೊ ನೀವು ಜನರಲ್ ಆಗಿ ಒಬ್ಬ ಕಾಮನ್ ಮ್ಯಾನ್ ಗೆ ಬರುವಂತ ತಲೆನೋವು ಬಗ್ಗೆ ಏನ್ ಹೇಳ್ತೀರಾ? ನೀವು ಹೇಳಿದ್ದು ಅಕ್ಷರಶಃ ನಿಜ. ಒಂದು ಉಕ್ತಿ ಇದೆ, ತಲೆ ಇದ್ದವನಿಗೆ ತಲೆನೋವು ಬರಲೇಬೇಕು ಅಂತ. ಆದರೆ ಆ ತಲೆನೋವಲ್ಲೇ ವಿಧವಾದ ವೆರೈಟೀಸ್ ಇರುತ್ತೆ. ಯಾವುದು ಸೀರಿಯಸ್ ತಲೆನೋವು, ಯಾವುದು ರೆಗ್ಯುಲರ್ ಆಗಿ ಬರೋದು ಸಹ ಆ ತಲೆನೋವಿಂದ ಆ ಪೇಷಂಟ್ಗೆ ತನ್ನ ಜೀವನದಲ್ಲಿ ಕೆಲಸ ಮಾಡಲಿಕ್ಕಾಗಲಿ ಅಥವಾ ಎಲ್ಲರೂ ಸೋಷಿಯಲ್ ಗ್ಯಾದರಿಂಗ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ ಅದು ಅಫೆಕ್ಟ್ ಮಾಡೇ ಮಾಡುತ್ತೆ. ಸೊ ಹೀಗಾಗಿ ಸೀರಿಯಸ್ ಆಗಿರಲಿ ಅಥವಾ ರೆಗ್ಯುಲರ್ ಆಗಿ ಬರ್ತಾ ಇರೋ ತಲೆನೋವು ಲೈಕ್ ಮೈಗ್ರೇನ್ ಆಗಿರಲಿ, ಅದು ಏನು, ಅದನ್ನ ಹೇಗೆ ಐಡೆಂಟಿಫೈ ಮಾಡಬೇಕು, ಅದನ್ನು ಹೆಂಗೆ ಟ್ರೀಟ್ಮೆಂಟ್ ತೊಗೊಳ್ಬೇಕು ಅಂತ ಅವೇರ್ನೆಸ್ ಜನರಲ್ಲಿದ್ದರೆ ಅದು ತುಂಬ ಹೆಲ್ಪ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ನೀವು ಆಶ್ಚರ್ಯಪಡ್ಬೋದು, ನಾವು ವಿವಿಧ ನರರೋಗಗಳನ್ನು 2 ಥರ ನಾವು ಡಿವೈಡ್ ಮಾಡ್ತೀವಿ. ಒಂದು, ಯಾವ ನರರೋಗಗಳಿಂದ ಜೀವಕ್ಕೆ ತೊಂದರೆ ಆಗ್ಬೋದು, ಯಾವ ನರರೋಗಗಳಿಂದ ಜೀವಕ್ಕೆ ತೊಂದರೆ ಆಗಲಿಲ್ಲ ಅಂದರೂ ರಿಕರೆಂಟ್ ಆಗಿ ತುಂಬ ಜನಕ್ಕೆ ಬರೋದ್ರಿಂದ ಓವರ್ ಆಲ್ ಸೊಸೈಟಿಯಲ್ಲಿ ಪ್ರೊಡಕ್ಟಿವಿಟಿ, ಅಂದರೆ ನಾನು ಇವತ್ತು ತಲೆನೋವು ಬಂದುಬಿಡ್ತು ಅಂತ ತಿಳ್ಕೊಳ್ಳಿ, ಇವತ್ತು ನನ್ನ ವೈದ್ಯನ ಕೆಲಸ ಮಾಡಲಿಕ್ಕೆ ಆಗಲ್ಲ, ನೀವು ನಿಮ್ಮ ಇಂಟರ್ವ್ಯೂ ಮಾಡಲಿಕ್ಕೆ ಆಗಲ್ಲ, ಆ ಥರ ನಿಮ್ಮ ಕೆಲಸವೂ ಅಫೆಕ್ಟ್ ಆಗ್ಬೋದು. ಸೊ ಈ ಥರ ನಾವು ಡ್ಯಾಲಿ ಅಂತ ಕರಿತೀವಿ. ಅದರಲ್ಲಿ ನೀವು ಆಶ್ಚರ್ಯಪಡ್ಬೋದು, ತಲೆನೋವು ಎಲ್ಲ ನ್ಯೂರಾಲಜಿಕಲ್ ಕಂಡೀಷನಲ್ಲಿ ಸ್ಟ್ರೋಕ್ ಆದಮೇಲೆ 2 ಅಥವಾ 3ನೇ ಅತ್ಯಂತ ಜನರಿಗೆ ತೊಂದರೆ ಕೊಡುವಂತಹ ಕಾಯಿಲೆ. ಜೀವಕ್ಕೆ ತೊಂದರೆ ಕೊಡ್ತಾ ಇರ್ಬೋದು, ಆದ್ರೆ ತುಂಬಾ ಜನಕ್ಕೆ ಬರೋದ್ರಿಂದ ತೊಂದರೆ ಆಗುತ್ತೆ. ಆಮೇಲೆ ಕೆಲವರು ಹೇಳೋದು ನಾನು ಕೇಳಿದೀನಿ, ಯಾವ್ದನ್ ಬೇಕಾದ್ರೂ ಕಟ್ಕೊಂಡ್ಬಿಡ್ಬೋದು, ಈ ತಲೆನೋವು ಮಾತ್ರ ನರಕ ಯಾತನೆ, ತಡೆಯಕ್ಕಾಗಲ್ಲ ಅಂತ, ಅಷ್ಟು ಹಿಂಸೆ ಕೊಡುತ್ತೆ. ಹೌದು. ನಾವು ಒಂದು ಸ್ಟಡಿ ಮಾಡಿದ್ವಿ ಒಂದು 10 ವರ್ಷದ ಹಿಂದೆ, ಬೆಂಗಳೂರು ಚಾಮರಾಜಪೇಟೆ ಉಮಾಟಾಕೀಸ್ ಹತ್ರ, ಆಮೇಲೆ ಉಯ್ಯಂಬಳ್ಳಿ ದೊಡ್ಡ ಆಲವಳ್ಳಿ ಕನಕಪುರದ ಹತ್ರ 25% ಎಲ್ಲರಿಗೂ ಅರ್ಧ ತಲೆನೋವು, ಮೈಗ್ರೇನ್ ಅಂತೀವಲ್ಲ, ಅದಿದೆ ನಮ್ಮ ಇಂಡಿಯಾದಲ್ಲಿ, ನಮ್ಮ ಕರ್ನಾಟಕದಲ್ಲಿ, ಈ ಜಾಗದಲ್ಲಿ. ಆಮೇಲೆ 60 ರಿಂದ 70 ಜನಕ್ಕೆ 1 ವರ್ಷದಲ್ಲಿ ಎಲ್ಲರಿಗೂ ತಲೆನೋವು ಬಂದಿದೆ ಈ ಜಾಗದಲ್ಲಿ ನಾವು ಸರ್ವೆ ಮಾಡಿದ್ರಿಂದ. ಸೊ ನೀವು ಥಿಂಕ್ ಮಾಡ್ಬೋದು, 100 ಜನ ನಾವು ತಗೊಂಡ್ರೆ 25 ಜನಕ್ಕೆ ಮೈಗ್ರೇನ್ ಇದೆ ನಮ್ಮ ಇಂಡಿಯಾದಲ್ಲಿ. ಆಮೇಲೆ 60 ರಿಂದ 70 ಜನಕ್ಕೆ ತಲೆನೋವು ಬಂದಿದೆ 1 ವರ್ಷದಲ್ಲಿ. ಸೊ ಇದು ತುಂಬಾ ಪ್ರಬಲೆಂಟ್ ಆಗಿದೆ ಸೊಸೈಟಿಯಲ್ಲಿ. ಹೀಗಾಗಿ ಇದರದ್ದು ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಂತ ನನ್ನ ಅಭಿಪ್ರಾಯ. ಈ ಮೈಗ್ರೇನ್ ತಲೆನೋವಿಗೆ ಕಾರಣಗಳೇನು ಸರ್? ನೀವು ಹೇಳಿದ್ರಿ ತುಂಬಾ ಪ್ರಮಾಣದಲ್ಲಿ ಇದೆ ಅದು ಅಂತ, ಸಾಕಷ್ಟು ಜನಕ್ಕೆ ಅರ್ಧ ತಲೆನೋವು ಬರುವಂತದ್ದು ಅಂತ. ಯಾಕೆ ಕಾರಣಗಳೇನು, ಯಾಕದು ಜಾಸ್ತಿ ಆಗ್ತಾ ಇದೆ ಇನ್ಫ್ಯಾಕ್ಟ್ ಇತ್ತೀಚಿನ ದಿನಗಳಲ್ಲಿ? ಹೌದು, ಈಗ ಮೈಗ್ರೇನ್ ನೋಡಿ, ಮೈಗ್ರೇನ್ ಅಂದ್ರೆ ಜನರಿಗೆ ನಮ್ಗೆ ಗೊತ್ತಿರೋ ಹಾಗೆ ಅರ್ಧ ತಲೆನೋವು ತುಂಬಾ ಜನಕ್ಕೆ ಗೊತ್ತಿದೆ. ಇದು ಯಾಕೆ ಬರುತ್ತೆ? ಯೂಶಲಿ ನೀವು ನೋಡಿ, ಲೇಡೀಸ್ಗೆ ಜಾಸ್ತಿ 3:1 ಅಂದ್ರೆ 3 ಜನ ಲೇಡೀಸ್ ಬಂದ್ರೆ 1 ಜನ. ಇದು ಯೂಶಲಿ 18 ರಿಂದ 45 ವರ್ಷದ ತನಕ ಬರುತ್ತೆ. ಯೂಶಲಿ ಇದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಬರುತ್ತೆ ಅಂತ ಹೇಳ್ತಾರೆ. ಆದರೆ ಆ ಇಂಬ್ಯಾಲೆನ್ಸ್ ಇದ್ರೂ ಅಂಡರ್ಲೈಯಿಂಗ್ ಜೆನೆಟಿಕ್ ಆನುವಂಶಿಕ ಜೀನ್ಸ್ ಇರುತ್ತೆ. ಅದರ ಜೊತೆಗೆ ಪ್ರೆಸಿಪಿಟೇಟಿಂಗ್ ಫ್ಯಾಕ್ಟರ್ಸ್ ಅಂತ ಇದೆ. ಏನೇನು? ತುಂಬ ಸ್ಟ್ರೆಸ್ಸಲ್ಲಿ ಕೆಲಸ ಮಾಡೋದು, ಸರಿಯಾಗಿ ನಿದ್ದೆ ಮಾಡಲ್ಲ, ಊಟ ಇಲ್ದೇ ಓಡಾಡೋದು, ತುಂಬ ಸೌಂಡ್ ಇರೋ ಜಾಗದಲ್ಲಿ ಹೋಗಿರೋದು, ಸ್ಮೆಲ್ ಇರೋದು, ತಲೆ ಸ್ನಾನ ಮಾಡೋದು, ಈ ಎಲ್ಲ ಕಂಡೀಷನ್ಗಳಿಂದ ಈ ಮೈಗ್ರೇನ್ ಪ್ರೆಸಿಪಿಟೇಟ್ ಆಗುತ್ತೆ. ಒಂದ್ಸಲ ಪ್ರೆಸಿಪಿಟೇಟ್ ಆಗಿ ಅದಕ್ಕೆ ನಾವು ಸರಿಯಾಗಿ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂದ್ರೆ ಅವತ್ತಿನ ಅದು ತುಂಬಾ ಜಾಸ್ತಿ ಆದ್ರೆ ಪೇಷಂಟ್ಗೆ ವಾಮಿಟ್ ಆಗ್ಬೋದು, ವಾಮಿಟಿಂಗ್ ಸೆನ್ಸೇಷನ್ ಬರ್ಬೋದು. ಎಷ್ಟೋ ಜನ ಹೇಳ್ತಾರೆ ನಂಗೆ ತಲೆನೋವು ಬಂದಿದೆ ಮಾತಾಡ್ಸ್ಬಿಡಿ ಅಂತ ಹೇಳೆಲ್ಲ ಲೈಟ್ ಎಲ್ಲ ಆಫ್ ಮಾಡ್ತಾರೆ, ಒಂದು ರೂಮಲ್ಲಿ ಹೋಗಿ ಮಲ್ಕೊಂಡ್ಬಿಡ್ತಾರೆ, ಒಂದ್ ಮಾತ್ರೆ ತಗೊಳ್ತಾರೆ. ಎಷ್ಟೋ ಜನ ಏನ್ ಅನ್ಕೊಳ್ತಾರೆ, ನಾನು ಮಾತ್ರೆ ತಗೊಂಡ್ರೆ ಅದಕ್ಕೆ ಪ್ರಾಬ್ಲಮ್ ಆಗ್ಬೋದು ಅನ್ಕೊಂಡು ಅವ್ರು ಏನು ಮಾಡೋದೇ ಇಲ್ಲ, ಒಂದ್ ಬಟ್ಟೆ ಕಟ್ಕೋಬಹುದು ಅಥವಾ ಏನಾದ್ರು ಬಾಂಬ್ ಹಚ್ಕೋಬಹುದು. ಈ ತರ ಮಾಡಿ ಅವತ್ತಿನ ದಿವಸ ಫುಲ್ ಅವ್ರಿಗೆ ಕೆಲಸ ಮಾಡಕ್ಕೆ ಆಗಲ್ಲ. ಒಂದು ಯೋಚನೆ ಮಾಡಿ, ಮನೆಯಲ್ಲಿ ಒಬ್ಬ
ಅಮ್ಮ ಈ ತರ ಬಂದು ಚಿಕ್ಕ ಮಕ್ಕಳಿದ್ದಾರೆ ಅಂತ ಅನ್ಕೊಂಡ್ರೆ ಆ ಮನೆ ಎಲ್ಲಾ ಕೆಲಸಗಳು ಅವತ್ತು ನಿಂತು ಹೋಗ್ಬಿಡುತ್ತೆ. ಹೌದು. ಸೊ ಹಿಂಗಾಗಿ ಆ ಪೇಷಂಟ್ ಒಂದೇ ಅಲ್ಲ, ಅವ್ರು ಇರೋ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಇದು ಎಫೆಕ್ಟ್ ಆಗುತ್ತೆ. ಸೊ ಹಿಂಗಾಗಿ ಇದನ್ನ ನಮ್ಗೆ ಜಾಸ್ತಿ ಅನ್ಸುತ್ತೆ. ಬಟ್ ಆಲ್ಮೋಸ್ಟ್ 25% ಆಲ್ ವುಮೆನ್ ಹ್ಯಾವ್ ಮೈಗ್ರೇನ್. ಓಕೆ ಸರ್, ಈಗ ತಲೆನೋವು ಬಂದ ತಕ್ಷಣ ಟೀ ಕುಡಿದ್ರೆ ನನಗೆ ರಿಲೀಫ್ ಸಿಗುತ್ತೆ ಅಂತ ಕೆಲವರು ಹೇಳಿರೋದು ನಾನು ನೋಡಿದೀನಿ. ಕಾಫಿ ಕುಡಿದ ತಕ್ಷಣ ತಲೆನೋವು ಹೊರಟಾಗುತ್ತೆ ಅಂತ. ನಿಜವಾಗ್ಲೂ ಟೀ ಕಾಫಿಯಿಂದ ತಲೆನೋವು ಹೋಗುತ್ತಾ? ಅದು ಯಾಕೆ ಹೋಗುತ್ತೆ ಅಂತಂದ್ರೆ, ಟೀ ಮತ್ತೆ ಕಾಫಿಯಲ್ಲಿ ಕೆಫೀನ್ ಅಂತ ಒಂದು ಅಂಶ ಇರುತ್ತೆ. ಈ ಅಂಶ ಈ ತಲೆನೋವನ್ನ ಕಡಿಮೆ ಮಾಡುತ್ತೆ. ಸೊ ನೀವು ನೋಡ್ತಿರ್ಬೋದು, ಎಷ್ಟೋ ಮೆಡಿಸಿನ್ ಓವರ್ ದ ಕೌಂಟರ್ ನಾವು ಮೆಡಿಸಿನ್ ಶಾಪ್ ಅಲ್ಲಿ ತಗೊಂಡಾಗ ಅದರಲ್ಲಿ ಕೆಫೀನ್ ಅಂಶ ಇರುತ್ತೆ. ಸೊ ಈ ಟೀ ಕಾಫಿಯಲ್ಲಿರೋ ಈ ಕೆಫೀನ್ ಅದನ್ನ ಕಡಿಮೆ ಮಾಡುತ್ತೆ. ಹೀಗಾಗಿ ರಿಲೀಫ್ ಸಿಗುವಂತಹ ಚಾನ್ಸಸ್ ಇದೆ. ಓಕೆ. ಸೊ ಇದ್ರ ಜೊತೆಗೆ ಪೇನ್ ಕಿಲ್ಲರ್ಸ್ ನ ತಗೋತಾರೆ ತುಂಬಾ ಜನ. ಅವರು ಈಗ ಸ್ಯಾರಿಡೋನ್ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ತಗೊಂಡ ತಕ್ಷಣ ನಂಗೆ ತಲೆನೋವು ಕಡಿಮೆ ಆಗ್ಬಿಡ್ತು ಅಂತ ಹೇಳಿ ಅದನ್ನೇ ಅಭ್ಯಾಸ ಮಾಡ್ಕೊಂಡಿರ್ತಾರೆ. ಎಷ್ಟು ಕೆಟ್ಟದ್ದು ಅಂತ ಹೇಳ್ತೀರಾ? ಓಕೆ, ಈಗ ನೋಡಿ, 2 ತರ ಪೇಷಂಟ್ಗಳು ಇರ್ತಾರೆ. ನೀವು 5 ವರ್ಷ ನಾನು ಹೇಳಿದಾಗೆ ತಲೆನೋವುಗಳಲ್ಲಿ 2 ವಿಧ. ಪ್ರೈಮರಿ ಹೆಡ್ಏಕ್ ಅಂದ್ರೆ ತಲೆ ಒಳಗಡೆ ಮೇಜರ್ ಆಗಿ ಏನು ತೊಂದರೆಗಳಿಲ್ಲ, ಬಟ್ ಅವಾಗ ತಲೆನೋವು ಬರ್ತಾ ಇದೆ, ಲೈಕ್ ಮೈಗ್ರೇನ್. ಸೊ ನನಗೆ ಗೊತ್ತಿದೆ, ನಾನು ಇವತ್ತು ಸರಿಯಾಗಿ ಊಟ ಮಾಡಿಲ್ಲ, ನಾನು ಟ್ರಾವೆಲ್ ಮಾಡ್ತೀನಿ, ನಾನು ತಲೆ ಸ್ನಾನ ಮಾಡ್ತೀನಿ, ಒಂದು ಸ್ಮೆಲ್ ಇರೋ ಪ್ಲೇಸ್ಗೆ ಹೋಗಿದ್ದೀನಿ, ಅವತ್ತು ನಂಗೆ ತಲೆನೋವು ಬಂದಿದೆ ಅಂತ ಇಟ್ಕೊಳ್ಳಿ. ಸೊ ನನಗೆ ಗೊತ್ತಿದೆ, ಸೊ ಇವತ್ತು ತಲೆನೋವು ಬಂದ್ಬಿಟ್ಟಿದೆ ನನಗೆ, ನಾನು ತಗೊಳ್ಳಿಲ್ಲ ಅಂದ್ರೆ ಇವತ್ತು ನಾನು ಕೆಲಸ ಮಾಡೋಕ್ಕಾಗಲ್ಲ ಅಂತ. ಸೊ ಅವಾಗ ಏನು ಮಾಡ್ತೀವಿ, ಪೇನ್ ಕಿಲ್ಲರನ್ನು ಡಾಕ್ಟರ್ ಹತ್ರ ಆ ಡಯಾಗ್ನೋಸಿಸ್ ಕರೆಕ್ಟಾಗಿ ಗೊತ್ತಾದ್ಮೇಲೆ ಅವ್ರು ಬರೆದುಕೊಟ್ಟಿರುವಂತಹ ಸೈಡ್ ಎಫೆಕ್ಟ್ ಕಡಿಮೆ ಇರುವಂತಹ ಮಾತ್ರೆ ತಗೊಂಡ್ರೆ ಓಕೆ. ನೀವೇ ಆಗಿ ಈ ಬಂದಿರೋ ತಲೆನೋವೆಲ್ಲ ಇದು ಮೈಗ್ರೇನೆ ಅನ್ಕೊಂಡು ಮಾತ್ರೆ ತಗೊಂಡ್ಬಿಟ್ರೆ ಅವಾಗ ಏನಾಗುತ್ತೆ, ಆ ಮೆಡಿಸಿನ್ನು ನಿಮಗೆ ಹ್ಯಾಬಿಟ್ ಆಗ್ಬೋದು. 2 ರೀತಿಯಿಂದ ಇದರಿಂದ ತೊಂದರೆ ಆಗ್ಬೋದು. ಒಂದು, ಇದು ಮೈಗ್ರೇನ್ ಅಲ್ದೇನೆ ಒಳಗಡೆ ಏನಾದ್ರು ನಿಮಗೆ ಬ್ರೈನ್ ಅಲ್ಲಿ ಏನಾದ್ರು ಬೆಳೀತಾ ಇದೆ ಅಂತ ತಿಳ್ಕೊಳ್ಳಿ. ಅದನ್ನ ನೀವೇ ಆಗಿ ಮೆಡಿಸಿನ್ ಶಾಪ್ಗೆ ಹೋಗ್ತೀರಾ, ಒಂದು ಟ್ಯಾಬ್ಲೆಟ್ ತಗೋತೀರಾ, ನುಂಗ್ತೀರಾ, ಅವತ್ತು ತಲೆನೋವು ಕಡಿಮೆ ಆಗುತ್ತೆ. ನೆಕ್ಸ್ಟ್ ನಾಳೆನೂ ಬರುತ್ತೆ, ಮತ್ತೆ ಅದೇ ತರ ಮಾಡ್ತೀರಾ. ಸೊ ಅದು ಒಳಗಡೆ ಇರೋ ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇಲ್ಲ, ಹೊರಗಡೆ ಇರೋಂಥ ನೋವು ಮಾತ್ರ ಕಡಿಮೆ ಆಗ್ತಾ ಇದೆ. ಸೊ ಅವಾಗ ಬರ್ತಾ ಅದು ಒಳಗಡೆ ಇರೋದು ಜಾಸ್ತಿ ಆಗ್ಬೋದು. ಇನ್ನೊಂದು ಏನಾಗ್ಬೋದು ಅಂದ್ರೆ, ಈ ಮೈಗ್ರೇನ್ ಅಥವಾ ಪ್ರೈಮರಿ ಹೆಡ್ಏಕ್ ಇಲ್ಲಿ ತೊಂದರೆ ಇಲ್ಲ, ಬಟ್ ನೀವು ದಿನ ಮಾತ್ರೆ ತಗೊಂಡು ಅದು ನಿಮ್ಗೆ ರೂಢಿ ಆಗ್ಬಿಟ್ರೆ ಅದರಿಂದನೂ ತಲೆನೋವು ಬರ್ಬೋದು. ಅದಕ್ಕೆ ನಾವು ಮೆಡಿಕೇಶನ್ ಓವರ್ ಯೂಸ್ ಹೆಡ್ಏಕ್ ಅಂದ್ರೆ MOH, ಮೆಡಿಕೇಶನ್ ಓವರ್ ಯೂಸ್ ಹೆಡ್ಏಕ್, ಅದು ಆಗ್ಬಿಡ್ಬೋದು. ಅದಾದ್ರೂ ಬರ್ತಾ ಸೈಕಲ್ ಅಲ್ಲಿ ಜಾಸ್ತಿ ಆಗ್ಬೋದು. ಆಮೇಲೆ ಈ ಮೆಡಿಸಿನ್ಸ್ ಏನಿದೆ ಅದರಿಂದ ಬೇರೆ ಆರ್ಗನ್ಸ್ ಅಂದ್ರೆ ನಮ್ಮ ಲಿವರ್ ಇರ್ಬೋದು, ಕಿಡ್ನಿ ಇರ್ಬೋದು, ಬ್ಲಡ್ ಅಲ್ಲಿ ಆರ್ಗನ್ ಉತ್ಪತ್ತಿ ಮಾಡೋದು, ಬೋನ್ ಮ್ಯಾರೋ, ಇದ್ರ ಮೇಲೆಲ್ಲ ಎಫೆಕ್ಟ್ ಆಗಿ ನಾಳೆ ನಮ್ಗೆ ಗೊತ್ತಿಲ್ಲದೇನೆ ತೊಂದರೆ ಆಗ್ಬೋದು. ಸೊ ನಾನೇನು ಹೇಳೋದು, ನೀವೇನೇ ಮೆಡಿಸಿನ್ ತಗೊಳ್ಳೋದಾದ್ರೂ ನೀವು ಅಂಡರ್ಲೈಯಿಂಗ್ ಡಿಸೀಸ್ ಡಯಾಗ್ನೋಸಿಸ್ ಏನು ಅದು ವೈದ್ಯರಿಂದ ಖಚಿತಪಡಿಸ್ಕೊಳ್ಳಿ. ಆಮೇಲೆ ಅವರ ಸಲಹೆಯಂತೆ ಮಾತ್ರೆ ತಗೊಳ್ಳೇ ಹೊರತು ನೀವಾಗಿ ಮಾತ್ರೆ ತಗೋಬಾರ್ದು ಅಂತ ನನ್ನ ಅಭಿಪ್ರಾಯ. ಓಕೆ ಸರ್, ಹಾಗೇನೆ ತಲೆನೋವನ್ನ ತುಂಬಾ ಜನ ಇಗ್ನೋರ್ ಮಾಡ್ತಾರೆ, ನೆಗ್ಲೆಕ್ಟ್ ಮಾಡ್ತಾರೆ. ಅಂದ್ರೆ ಬಿಡು, ನನ್ಗದು ಸಾಮಾನ್ಯವಾಗಿ ಬರ್ತಾ ಇರುತ್ತೆ, ಟೆನ್ಷನ್ ಆದಾಗ, ಟೆನ್ಷನ್ ಕಡಿಮೆ ಆದಾಗ ಆಟೋಮೆಟಿಕ್ ಆಗಿ ಹೋಗುತ್ತೆ, ಅಥವಾ ಸ್ವಲ್ಪ ನಿದ್ದೆ ಮಾಡಿದ್ರೆ ನಾನು ರಿಫ್ರೆಶ್ ಆಗ್ತೀನಿ ಅಂತ. ಸೊ ಈ ಒಂದು ಮನೋಭಾವ ಇರೋದು ಒಳ್ಳೇದಾ? ಈಗ ನೋಡಿ, ಮೊದಲೇ ನಾವೆಲ್ಲ ಡಿಸ್ಕಸ್ ಮಾಡಿದಾಗೆ ತಲೆನೋವು ತುಂಬಾ ಕಾಮನ್. ಈಗ ನಿಮ್ಗೆ ರೆಗ್ಯುಲರ್ ಆಗಿ ನಿಮಗೆ ಗೊತ್ತಿದೆ ಈ ತರ ಅರ್ಧ ತಲೆನೋವು ಬರುತ್ತೆ, ಒಂದ್ ಸೈಡ್ ಬರುತ್ತೆ, ಆ ಟೈಮಲ್ಲಿ ನನಗೆ ಮಾತಾಡೋಕೆ ಇಷ್ಟ ಇಲ್ಲ, ಲೈಟ್ ಎಲ್ಲ ಆಫ್ ಮಾಡಬೇಕು, ಈ ಥರ 6 ರಿಂದ 7 ಸಲ ಬಂದಿದೆ. ಒಬ್ರು ವೈದ್ಯರ ಹತ್ರ ಹೋಗಿದ್ರೆ ಅದು ಮೈಗ್ರೇನ್ ಅಂತ ಡಯಾಗ್ನೋಸ್ ಆಗಿದೆ. ಅವಾಗ ಅವರು ನಿಮಗೆ 2 ಥರ ಮೆಡಿಸಿನ್ಸ್ ಕೊಡ್ತಾರೆ. ಒಂದು, ಈ ತಲೆನೋವು ಫ್ರೀಕ್ವೆನ್ಸಿ ಅಂದ್ರೆ ತಿಂಗಳಿಗೆ 8 ಸಲ ಬರ್ತಾ ಇದೆ ಅಂತ ತಿಳ್ಕೊಳ್ಳಿ, ಅದನ್ನ 2 ರಿಂದ 3 ಕಡಿಮೆ ಮಾಡೋ ಹಾಗೆ ಒಂದು ಮೆಡಿಸಿನ್ಸ್ ಕೊಡ್ತಾರೆ. ಇನ್ನೊಂದು, ತಲೆನೋವು ಬಂದಾಗ ತಗೊಳ್ಳೋದಕ್ಕೆ ಒಂದು ಮೆಡಿಸಿನ್ ಕೊಡ್ತಾರೆ. ಸೊ ಇದು ಈ ತರ ಗೊತ್ತಿರೋ ಪೇಷಂಟು ಆ ಡಾಕ್ಟರ್ ವೈದ್ಯರ ಸಲಹೆ ಮೇಲೆ ಔಷಧಿಗಳನ್ನ ತಗೊಂಡ್ರೆ ಖಂಡಿತವಾಗೂ ಇದು ಹೆಲ್ಪ್ ಆಗುತ್ತೆ. ಆದ್ರೆ ನಮ್ಗೆ ಗೊತ್ತಿಲ್ದೇನೆ ಸುಮ್ಮನೆ ಪೇನ್ ಕಿಲ್ಲರ್ ತಗೊಳ್ತಾ ಹೋದ್ರೆ ಅವಾಗ ತಲೆನೋವು ಆಗುತ್ತೆ, ತಲೆನೋವಿಂದ ತೊಂದರೆ ಆಗುತ್ತೆ. ಇನ್ನೊಂದು ಏನು ಇಂಪಾರ್ಟೆಂಟ್ ಅಂದ್ರೆ ಮೇಡಮ್, ನಮ್ಗೆಲ್ಲರಿಗೂ ತಲೆನೋವು ಬಂದವರಿಗೆ ಇದು ಸಾಮಾನ್ಯವಾಗಿ ಸಿಂಪಲ್ ಆಗಿ ಪ್ರೈಮರಿ ಹೆಡ್ಏಕ್ ಲೈಕ್ ಮೈಗ್ರೇನ್ ತರ ಬರ್ತಾ ಇದೆಯೋ ಅಥವಾ ಒಳಗಡೆ ಇರೋ ಬೇರೆ ಏನಾದ್ರು ಸೀರಿಯಸ್ ಕಂಡೀಷನ್ ಇಂದ ಈ ತರ ಬರ್ತಾ ಇದೆಯೋ ಅಂತ ತಿಳ್ಕೊಳ್ಳೋದು ಅತ್ಯವಶ್ಯಕ. ಈಗ ನಮ್ ತಲೆ ಇದೆ ಅಂತ ತಿಳ್ಕೊಳ್ಳಿ, ತಲೆ ಮೇಲ್ಗಡೆ ನಮ್ಗೆ ಏನಿದೆ, ಒಂದು ಚರ್ಮ ಇದೆ, ಚರ್ಮದೊಳಗಡೆ ಮೂಳೆ ಇದೆ, ಮೂಳೆ ಮಾಂಸ ಇದೆ, ಅದರ ಒಳಗಡೆ ಬ್ರೈನ್ ಇದೆ. ಬ್ರೈನ್ ಸಿಂಪಲ್ ಆಗಿಲ್ಲ, ಅದರ ಸುತ್ತ ಕವರ್ ಇದೆ. ಆ ಕವರ್ ಅಲ್ಲಿ ನಮ್ ಬ್ರೈನು ಒಂದು ಸೆರೆಬ್ರೋಸ್ಪೈನಲ್ ಫ್ಲೂಯಿಡ್ ಅಂತ ಒಂದು ಫ್ಲೂಯಿಡ್ ಅಲ್ಲಿ ತೇಲ್ತಾ ಇರುತ್ತೆ. ಈಗ ತಲೆನೋವು ಬರ್ಬೇಕಂದ್ರೆ ಬರೀ ಬ್ರೈನ್ ಇಂದ ಮಾತ್ರ ಅಲ್ಲ, ಆ ಕವರಲ್ಲಿರೋ CSF, ಸುತ್ತ ಇರೋ ಬ್ರೈನು, ಅದರ ಮೇಲ್ಗಡೆ ಇರೋ ಬ್ಲಡ್ ವೆಸಲ್ಸು, ಆ ಮಾಂಸಖಂಡಗಳು, ಯಾವುದೇ ಕಾರಣದಿಂದ ತಲೆನೋವು ಬರ್ಬೋದು. ನಾವು ಬರ್ತಿರೋ ತಲೆನೋವೆಲ್ಲ ಈ ತಲೆಯಿಂದನೇ ಅಂತ ಅನ್ಕೊಂಡ್ಬಿಟ್ರೆ ಖಂಡಿತ ಇದು ರಾಂಗು. ಸೊ ಅವಾಗ ನಾವು ಕೆಲವು ರೆಡ್ ಫ್ಲಾಗ್ಸ್ ಅಂದ್ರೆ ಕೆಲವು ಲಕ್ಷಣಗಳು ತುಂಬಾ ಸೀರಿಯಸ್ ಕಂಡೀಷನ್ ಅನ್ನ ಹೇಳುವಂತಹ ತಲೆನೋವಿದೆ ಅಂತ ಅನ್ಕೋಬಹುದು. ಅದಕ್ಕೇನಂತೀವಿ, ನಾವೆಲ್ಲ ಹೀಗೆ ಮಾತಾಡ್ತಾ ಕುತ್ಕೊಂಡಿದ್ದೀವಿ, ಸಡನ್ ಆಗಿ ಸಿವಿಯರ್ ಆಗಿ ಒಂದೇ ಸಮನೆ ನಂಗೆ ತಲೆನೋವು ಬರುತ್ತೆ, ವಾಂತಿ ಮಾಡ್ಕೊಳ್ತೀನಿ, ನಾನು ಪ್ರಜ್ಞೆ ತಪ್ಪಿ ಬಿದ್ದೋಗ್ತೀನಿ. ಇದು ನಾರ್ಮಲ್ ಹೆಡ್ಏಕ್ ಆಗಿರಕ್ ಸಾಧ್ಯನೇ ಇಲ್ಲ. ನನಗೆ ತಲೆನೋವು ಬಂತು, ನನಗೆ ಲಕ್ವ ಹೊಡೆದ್ಬಿಟ್ಟಿದೆ, ಬಲ್ಗಾಲ್ ಬರ್ತಾ ಇಲ್ಲ, ತಲೆನೋವು ಬಂತು, ನನಗೆ ಮಾತು ಬರ್ತಾ ಇಲ್ಲ,
ನನಗೆ ಜ್ವರ ಬಿಟ್ಟು ಬಿಟ್ಟು ಬರ್ತಾ ಇದೆ, ತಲೆನೋವು ದಿನ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಅಥವಾ ಚಿಕ್ಕ ಮಕ್ಕಳಲ್ಲಿ ಅಂದರೆ ಒಂದು 5-6 ವರ್ಷ ಅಥವಾ 70-80 ವರ್ಷದವರಿಗೆ ತಲೆನೋವು ಬರ್ತಿದೆ. BP, ಶುಗರ್, ಆಮೇಲೆ ಕ್ಯಾನ್ಸರ್ ಇರುವಂತಹ ಪೇಷಂಟು ಅಥವಾ HIV ಇನ್ಫೆಕ್ಟೆಡ್ ಪೇಷಂಟ್, ಅವರಿಗೆ ಹೊಸದಾಗಿ ತಲೆನೋವು ಬರ್ತಾ ಇದೆ. ಇದೆಲ್ಲ ಸಿಂಪಲ್, ನಾನು ಹೇಳಿದ ಹಾಗೆ ಪ್ರೈಮರಿ ಹೆಡೇಕ್ ಅಥವಾ ಮೈಗ್ರೇನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅಂಡರ್ಲೈಯಿಂಗ್ ಕಾಸ್ ಇರ್ಬೋದು. ಸೊ ಆ ಕಂಡೀಷನಲ್ಲಿ ಈ ತರಹ ರೆಡ್ ಫ್ಲಾಗ್ಸ್, ನಾನು ಏನು ಹೇಳಿದ್ನಲ್ಲ ಈ ಕಂಡೀಷನ್ಗಳು, ಆ ಥರದ್ದಿದ್ರೆ ಖಂಡಿತ ದಯವಿಟ್ಟು ಎಲ್ಲರೂ ವೈದ್ಯರ ಹತ್ರ ತೋರಿಸ್ಕೊಂಡ್ಬಿಟ್ಟು ಆಮೇಲೆ ಡಿಸೈಡ್ ಮಾಡಬೇಕು ತಲೆನೋವು. ಸೊ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಒಂದೇ ಕಾರಣದಿಂದ ತಲೆನೋವು ಬರಲ್ಲ, ಯಾವ ಕಾರಣದಿಂದ ತಲೆನೋವು ಬರ್ತಾ ಇದೆ ಅಂತ ಅದನ್ನ ವೈದ್ಯರು ನಿರ್ಧರಿಸಲಿ, ನೀವಾಗಿ ನಿರ್ಧರಿಸಬಾರ್ದು. ಓಕೆ ಸರ್, ಈಗ ಗ್ಯಾಸ್ಟ್ರಿಕ್ ಮತ್ತೆ ಅಸಿಡಿಟಿ ಇರೋರ್ಗೂ ಕೂಡ ತಲೆನೋವು ಬರುತ್ತೆ, ತಲೆ ಹಿಡ್ಕೊಂಡಂಗಾಗತ್ತೆ, ತಲೆ ಸುತ್ತದಂಗಾಗತ್ತೆ, ವಾಮಿಟ್ ಮಾಡಿದ ತಕ್ಷಣ ರಿಲೀಫ್ ಆಗೋಗುತ್ತೆ, ಅಲ್ಲಿ ಯಾವ ಮೆಡಿಸನ್ ಬೇಡ, ಅದ್ಯಾಕೆ ಹಾಗಾಗತ್ತೆ? ಇದರಲ್ಲಿ 2 ವಿಧವನ್ನ ನಾವು ದಿನದ ಪೇಷಂಟ್ಗಳಲ್ಲಿ ನೋಡ್ತೀವಿ. ಈಗ ಮೈಗ್ರೇನ್ ಬರುತ್ತಂತ ಇಟ್ಕೊಳ್ಳಿ, ಮೈಗ್ರೇನ್ ಬಂದಾಗ ಅವ್ರಿಗೆ ನಾಸಿಯೇಷನ್ ಸೆನ್ಸೇಷನ್ ಇರುತ್ತೆ, ಆಮೇಲೆ ವಾಮಿಟ್ ಮಾಡ್ತಾರೆ. ವಾಮಿಟ್ ಮಾಡಿದ ತಕ್ಷಣ ಅವ್ರಿಗೆ ಸಮಾಧಾನ ಆಗಿ ತಲೆನೋವು ಕಮ್ಮಿ ಆಗುತ್ತೆ. ಸೊ ಅದು ಮೈಗ್ರೇನ್ ಅಂತ ಸಿಂಪಲ್ ಕಾಯಿಲೆಯಲ್ಲಿ ಆಗಿರುವಂತಹ ವಾಮಿಟಿನ ಲಕ್ಷಣ. ಇನ್ ಕೆಲವು ನಾನು ಹೇಳಿದಾಗೆ ಸೆಕೆಂಡರಿ ಹೆಡ್ಏಕ್ ಅಥವಾ ರೆಡ್ ಫ್ಲಾಗ್ ಇರುವಂತಹ ಹೆಡ್ಏಕ್, ಅದರಲ್ಲಿ ವಾಮಿಟ್ ಆದ್ರೂ ಸಹ ತಲೆನೋವು ಹೋಗೋದಿಲ್ಲ. ವಾಮಿಟ್ ಏನ್ ತೋರಿಸುತ್ತೆ ಅಂದ್ರೆ, ಒಳಗಡೆ ನಿಮ್ಮ ತಲೆ ಒಳಗಡೆ ಪ್ರೆಷರ್ ಜಾಸ್ತಿ ಆಗಿದೆ ಅಂತ ತೋರಿಸುತ್ತೆ. ಆ ಪೇಷಂಟ್ಗಳಲ್ಲಿ ವಾಮಿಟ್ ಆದ್ರೂ ಹೆಡ್ಏಕ್ ಕಡಿಮೆ ಆಗಲ್ಲ, ಬರ್ತಾ ಬರ್ತಾ ತಲೆನೋವು ಜಾಸ್ತಿ ಆಗುತ್ತೆ, ವಾಮಿಟ್ಟು ಜಾಸ್ತಿ ಆಗುತ್ತೆ. ಎರಡನೇದೇನು, ಜನ ಏನ್ ಅನ್ಕೋತಾರೆ, ನನ್ನ ತಲೆನೋವು ಗ್ಯಾಸ್ಟ್ರಿಕ್ ಇಂದ ಬಂದಿದೆ ಅಂತ. ಅಂದ್ರೆ ಇದು ಯೂಶಲಿ ಮೈಗ್ರೇನ್ ಅಲ್ಲಿ ಅಬ್ಸರ್ವೇಷನ್ ಇದು, ಬಟ್ ಹಂಗಲ್ಲ. ಅದು ಆ ಮೈಗ್ರೇನ್ ಇಂದ ಗ್ಯಾಸ್ಟ್ರಿಕ್ ಸಿಂಪ್ಟಮ್ಸ್ ಬಂದಿದೆ ಹೊರತು ಗ್ಯಾಸ್ಟ್ರಿಕ್ ಇಂದ ಮೈಗ್ರೇನ್ ಬಂದಿಲ್ಲ. ಸೊ ನೀವು ಮೈಗ್ರೇನ್ ಅನ್ನ ಟ್ರೀಟ್ಮೆಂಟ್ ಅನ್ನು ಚೆನ್ನಾಗಿ ನೀವು ತಗೊಂಡ್ಬಿಟ್ರೆ ಈ ಗ್ಯಾಸ್ಟ್ರಿಕ್ ಸಿಂಪ್ಟಮ್ಸ್ ನಿಮಗೆ ಬರೋದಿಲ್ಲ. ಓಕೆ ಸರ್, ಹಾಗೆ ಈಗ ಸ್ಟ್ರೆಸ್ ಮತ್ತೆ ಮೇಜರ್ ಫ್ಯಾಕ್ಟರ್, ಬಿಕಾಸ್ ಎಲ್ರಿಗೂ ಇವತ್ತು ಸ್ಟ್ರೆಸ್ ಇದೆ. ಅದು ಕೆಲಸದ ಒತ್ತಡ ಇರ್ಬೋದು, ಪರ್ಸನಲ್ ಲೈಫಿನ ಒತ್ತಡಗಳಿರ್ಬೋದು. ಸೊ ಸ್ಟ್ರೆಸ್ ಬಂದ ತಕ್ಷಣ ತಲೆನೋವು ಬರುತ್ತಾ? ಸ್ಟ್ರೆಸ್ ಕಡಿಮೆ ಆದ ತಕ್ಷಣ ಆಟೋಮೆಟಿಕ್ ಆಗಿ ತಲೆನೋವು ಹೊರಟೋಗುತ್ತಾ? ಹೇಗೆ ಇದು ಕೆಲಸ ಮಾಡುತ್ತೆ? ಈಗ ನೋಡಿ, ಈಗ ನಾವಿದೀವಿ, ನೀವಿದೀವಿ, ಒಬ್ಬ ಸೈನಿಕ ಇರ್ತಾನೆ. ನಮ್ಗೆಲ್ಲರಿಗೂ ಈ ಪೇನ್ ಅನ್ನ ತಡೆದುಕೊಳ್ಳುವ ಶಕ್ತಿ ಡಿಫರೆಂಟ್ ಇದೆ. ಅವ್ರಿಗೆ ಎಷ್ಟೇ ನೀವು ಹೊಡೆದ್ರು ಅವ್ರಿಗೇನು ನೋವು ಆಗ್ಲಿಕ್ಕಿಲ್ಲ. ಕೆಲವರಿಗೆ ನಾವು ಸ್ವಲ್ಪ ಹಿಂಗೆ ಹೊಡೆದ್ರು ನೋವು ಒಂದು ಜೋರಾಗಿ ಅಯ್ಯೋ ನೋವು ಅಂತೀವಿ. ಸೊ ಇದು ನೋವು ಹೊರಗಡೆಯಿಂದ ಬರೋ ತಡೆಗಟ್ಟುವ ಪರಿಸ್ಥಿತಿ ಇದೆಯಲ್ಲ, ಅದು ಪ್ರತಿಯೊಂದು ಮನುಷ್ಯನಿಗೂ ಡಿಫರೆನ್ಸ್ ಇರುತ್ತೆ. ಈಗ ಕೆಲವರಿಗೆ ಸ್ವಲ್ಪ ಸ್ಟ್ರೆಸ್ ಆದ್ರೂ ಅವ್ರು ತುಂಬಾ ಜಾಸ್ತಿ ಟೆನ್ಷನ್ ಮಾಡ್ಕೊಂಡು ಬಿಡ್ತಾರೆ. ಅವಾಗ ಏನಾಗ್ಬಿಡುತ್ತೆ, ಈ ತಲೆನೋವು ಪ್ರೆಸಿಪಿಟೇಟ್ ಆಗುತ್ತೆ, ಎಸ್ಪೆಷಲಿ ಮೈಗ್ರೇನ್. ಆಮೇಲೆ ಕೆಲವು ಸಲ ಮೈಗ್ರೇನ್ ತುಂಬಾ ರೆಗ್ಯುಲರ್ ಆಗಿ ಬಂದು ಸ್ಟ್ರೆಸ್ ಜಾಸ್ತಿಯಾಗಿ ದಿನನಿತ್ಯವಾಗಿ ಬರ್ಬೋದು, ಅದಕ್ಕೆ ಕ್ರೋನಿಕ್ ಹೆಡ್ಏಕ್ ಅಂತೀವಿ, ಹಾಗೆ ಬರ್ಬೋದು. ಇನ್ ಕೆಲವರಿಗೆ ಸ್ಟ್ರೆಸ್ ಇದ್ರೂ ಅವ್ರು ತಡ್ಕೊಳ್ತಾರೆ. ಸೊ ಅವಾಗ ಅವ್ರಿಗೆ ಅದನ್ನ ತಡ್ಕೊಳ್ಳೋ ಪರಿಸ್ಥಿತಿ ಬಂದಾಗ ತಲೆನೋವು ಕಡಿಮೆ ಆಗುತ್ತೆ. ಇದನ್ನ ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ನೀವು ಕೇಳಿದ ಪ್ರಕಾರ ನಾವು ಟ್ರೀಟ್ಮೆಂಟ್ ಅಲ್ಲೂ ಈ ಅಂಶವನ್ನ ತಗೊಳ್ತೀವಿ. ಈಗ ಬರೀ ಮೆಡಿಸಿನ್ ಇಂದಾನೇ ತಲೆನೋವನ್ನ ಟ್ರೀಟ್ ಮಾಡ್ಬೇಕಂತ ಏನಿಲ್ಲ. ನಾವು ಒಂದು ಪೇಷಂಟ್ ಅಸೆಸ್ ಮಾಡಿದಾಗ ಇವನಿಗೆ ಇರೋ ಹೆಡ್ಏಕು ಪ್ರೈಮರಿ ಹೆಡ್ಏಕು, ಸೆಕೆಂಡರಿ ಅಲ್ಲ, ಸೀರಿಯಸ್ ನೇಚರ್ ಅಲ್ಲ ಅಂತೆಲ್ಲ ನಾವು ಟೆಸ್ಟು, ಆಮೇಲೆ ಕೆಲವು ಸ್ಕ್ಯಾನಿಂಗು, ಬ್ಲಡ್ ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತಲ್ವಾ. ಅವಾಗ ಪೇಷಂಟ್ಗೆ ಬಿಹೇವಿಯರಲ್ ಥೆರಪಿ ಅಂದ್ರೆ ಪೇನ್ ಅನ್ನ ತಡೆಕೊಳ್ಳುವಂತ ಶಕ್ತಿನೂ ಅವನಲ್ಲಿ ಉತ್ಪತ್ತಿ ಮಾಡೋ ಹಾಗೆ ಮಾಡಿ ದಿನನಿತ್ಯ ತಲೆನೋವು ಬರುತ್ತೆ ಅಂದ್ರೆ ಕ್ರೋನಿಕ್ ಡೈಲಿ ಹೆಡ್ಏಕ್, ಅದನ್ನ ಕಡಿಮೆ ಮಾಡಿಸ್ತೀವಿ. ಸೊ ಹೀಗಾಗಿ ಇದನ್ನ ನಾವು ಟ್ರೀಟ್ಮೆಂಟ್ ಅಲ್ಲೂ ಉಪಯೋಗಿಸ್ಕೋಬಹುದು. ಓಕೆ ಸರ್, ಈಗ ರೆಗ್ಯುಲರ್ ಆಗಿ ಬರೋ ತಲೆನೋವಿಗೂ ಅಪರೂಪಕ್ಕೆ ಬರೋ ತಲೆನೋವಿಗೂ ಏನ್ ವ್ಯತ್ಯಾಸ? ಈಗ ರೆಗ್ಯುಲರ್ ಆಗಿ ತಲೆನೋವು ಬಂದ್ರೆ ಪೇಷಂಟ್ಗೆ ಗೊತ್ತಾಗ್ಬಿಡುತ್ತೆ, ನನಗೆ ಈ ತರ ಹಿಂಗ್ ಮಾಡಿದ್ರೆ ತಲೆನೋವು ಬರುತ್ತೆ, ಹಿಂಗ್ ಓಡಾಡಿದ್ರೆ ಬರುತ್ತೆ, ಈ ತರ ವಾಂತಿ ಆಗುತ್ತೆ, ಅಥವಾ ನಾನು ರೆಸ್ಟ್ ತಗೊಳ್ತೀನಿ ಚೆನ್ನಾಗಿ ಆಗ್ಬಿಡ್ತೀನಿ ಅಂತ. ಈ ಅಪರೂಪ ಅಥವಾ ಸೆಕೆಂಡರಿ ಅಥವಾ ರೆಡ್ ಫ್ಲಾಗ್ ಇರೋ ಹೆಡ್ಏಕ್ ಬಂದ್ರೆ, ನಾನು ಮೊದಲೇ ಹೇಳಿದ ಪ್ರಕಾರ ಸಡನ್ ಆಗಿ ಬರೋದು, ಸಿವಿಯರ್ ಆಗಿ ಬರೋದು, ಅನ್ಕಾನ್ಶಿಯಸ್ ಆಗೋದು, ವೀಕ್ನೆಸ್ ಆಗೋದು, ಜ್ವರ ಬರೋದು, ತುಂಬಾ ಚಿಕ್ಕ ವಯಸ್ಸಲ್ಲಿ ತುಂಬಾ ದೊಡ್ಡ ವಯಸ್ಸಲ್ಲಿ ಬರೋದು, ಕ್ಯಾನ್ಸರ್ ಇರೋ ಪೇಷಂಟ್ಗೆ ಬರೋದು, ಈ ತರ ಎಲ್ಲ ಬಂದ್ರೆ ಅಪರೂಪ. ಸೊ ಈಗ ನಾನು ಹೇಳಿದ ಪ್ರಕಾರ ಮೈಗ್ರೇನ್ 25% ಇದೆ ಅಂತ ತಿಳ್ಕೊಳ್ಳಿ. ಈಗ ನಾವು 4 ಜನ ಈ ರೂಮಲ್ಲಿ ಇದೀವಿ ಅಂದ್ರೆ ಒಬ್ರಿಗೆ ಮೈಗ್ರೇನ್ ಇರುತ್ತೆ, ಬಟ್ ನಮ್ಗೆ ಇನ್ನೊಂದು ಕಾಯಿಲೆನೂ ಬರ್ಬೋದಲ್ವಾ. ಸೊ ಯಾವಾಗ ನಮ್ಗೆ ಹೆಡ್ಏಕ್ ಕ್ಯಾರೆಕ್ಟರ್ ಅನ್ನ ಹೇಳಿದ್ನಲ್ಲ, ಒಂದ್ ಸೈಡ್ ಬರೋದು ಚೇಂಜ್ ಆಗುತ್ತೆ, ಪೂರ್ತಿ ತಲೆನೋವು ಬರುತ್ತೆ, ಕ್ಯಾರೆಕ್ಟರ್ ಚೇಂಜ್ ಆದ್ರೂ ಬೇರೆ ತರ ಹೆಡ್ಏಕ್ ಇರ್ಬೋದು. ಸೊ ಎಲ್ಲಾರ್ಗೂ ಬರ್ತಾ ಇರೋ ಹೆಡ್ಏಕ್ ಮೈಗ್ರೇನ್ ಇಂದಾನೇ ಅನ್ಕೋಬಾರ್ದು. ಸೊ ಆ ಡಿಸಿಷನ್ ವೈದ್ಯರು ಮಾಡ್ಬೇಕು. ಸರ್ ಹಾಗೇನೆ ಕೆಲವೊಂದ್ಸಲ ಈಗ ಬ್ರೈನ್ ಅಲ್ಲಿ ಟ್ಯೂಮರ್ಸ್ ಆಗಿದ್ದಾಗ ತಲೆನೋವು ಬರುತ್ತೆ, ನೀವು ನೆಗ್ಲೆಕ್ಟ್ ಮಾಡ್ಬೇಡಿ, ನಿಮಗೆ ಸಿಂಪ್ಟಮ್ಸೇ ತಲೆನೋವು ತೋರ್ಸತ್ತೆ ಅಂತ ಹೇಳ್ತಾರೆ. ಕೆಲವರು ತುಂಬಾ ನೆಗ್ಲೆಕ್ಟ್ ಮಾಡಿ ಫೈನಲ್ ಸ್ಟೇಜ್ ಹೋದಾಗ ನೋಡಿದಾಗ ಅವ್ರಿಗೆ ಟ್ಯೂಮರ್ ಆಗಿರೋದು ಕಂಡು ಬಂದಿದೆ. ಇದು ನೋಡಿ, ತಲೆನೋವು ಈಗ 100 ಜನ ತಲೆನೋವು ಪೇಷಂಟ್ ತಗೊಳ್ತೀವಿ ಅಂತ ತಿಳ್ಕೊಳ್ಳಿ, ಅದರಲ್ಲಿ ಆಲ್ಮೋಸ್ಟ್ 97 to 98 ಸಿಂಪಲ್ ಹೆಡ್ಏಕೆ ಇರುತ್ತೆ. ಇನ್ನ 2-3% ಪೇಷಂಟ್ ಒಳಗಡೆ ಬೇರೆ ಕಾರಣಗಳು, ಸೀರಿಯಸ್ ಕಾರಣಗಳಿಂದನೂ ಇರ್ಬೋದು. ಅದರಲ್ಲಿ ಈ ಟ್ಯೂಮರ್ ಚಾನ್ಸಸ್ ತುಂಬಾ ಕಮ್ಮಿ. ಬಟ್ ಒಬ್ಬ ಪೇಷಂಟ್ಗೆ ಅದೇನಾದ್ರು ಇದ್ರೆ ಆ 100ರಲ್ಲಿ ಅವನೇ ಒಬ್ನು ಇರ್ಬೋದಲ್ವಾ. ಸೊ ಅದು ಹೇಗೆ ಅಂದ್ರೆ, ಆ ತಲೆನೋವು ಬರೋದು ಯಾವತ್ತೋ ಒಂದ್ ದಿವಸ ಬರಲ್ಲ, ದಿನಾ ಬರಕ್ ಶುರು ಆಗುತ್ತೆ, ಬರ್ತಾ ಬರ್ತಾ ಜಾಸ್ತಿ ಆಗುತ್ತೆ. ತಲೆನೋವು ಜೊತೆ ವಾಂತಿ ಬರುತ್ತೆ, ಕಣ್ಣು ಒಂದು ವಸ್ತು ನೋಡಿದ್ರೆ ಡಬಲ್ ಕಾಣಿಸ್ಬೋದು, ಕಿವಿಯಲ್ಲಿ ಸೌಂಡ್ ಬರ್ಬೋದು, ಅಥವಾ ಕೈ ವೀಕ್ ಆಗ್ಬೋದು.
ಅವನ ಬಿಹೇವಿಯರ್ ಚೇಂಜ್ ಆಗ್ಬೋದು. ಸೊ ಹಿಂಗೆಲ್ಲ ಬರೀ ತಲೆನೋವು ಒಂದೇ ಅಲ್ಲ, ಅದ್ರ ಜೊತೆ ಬೇರೆ ಸಿಂಪ್ಟಮ್ಸು ಎಲ್ಲ ಜಾಯಿನ್ ಆಗುತ್ತೆ. ಸೊ ಹೀಗಾಗಿ ಆವಾಗ ನಾವು ಬ್ರೈನ್ ಟ್ಯೂಮರ್ ಅಂತ ಡಯಾಗ್ನೋಸ್ ಮಾಡ್ತೀವಿ. ಸೊ ನೀವು ನಮ್ಮ ದಿನನಿತ್ಯ ನಮ್ಮ ಕ್ಲಿನಿಕಲ್ಲಿ ಎಲ್ಲಾ ಪೇಷಂಟ್ಗಳು ಹೇಳಿ, ಸರ್ ನನ್ಗೊಂದು ಸ್ಕ್ಯಾನ್ ಮಾಡಬೇಡಿ, ಫಸ್ಟ್ ಸ್ಕ್ಯಾನ್ ಮಾಡಬೇಡಿ, ನನ್ಗೊಂದು ಟ್ಯೂಮರ್ ಇದೆಯಾ ಅಂತ ನೋಡ್ಕೊಂಡ್ಬಿಡಿ. ಯಾಕಂದ್ರೆ ಎಲ್ಲರೂ ಯಾರು ಸಂಬಂಧಿಕರಿಗೆ ಹಾಗಾಯ್ತು ಹೀಗಾಯ್ತು ಅಂತೆಲ್ಲ ತಿಳ್ಕೊಂಡಿರ್ತಾರಲ್ಲ. ಸೊ ಎಲ್ಲರೂ ಬಂದು ಕ್ವಶನ್ ಅದೇ ಅದು. ಸೊ ಕೇಳ್ತಾರೆ, ಸರ್ ನಾನು CT ಮಾಡಿಸ್ಲಾ, MRI ಮಾಡಿಸ್ಲಾ, ಮಾಡಿಸ್ಬಿಡಿ ನೀವೇ ಅಂತ. ಸೊ ಅವಾಗ ಅದೇ ಹೇಳಿದ್ದು, ನಾವು ವೈದ್ಯರು ಏನ್ ಮಾಡ್ತೀವಿ, ಇದು ಯಾವ ಥರ ತಲೆನೋವು, ಹೇಗಿದೆ, ಇದ್ರದ್ದು ಕ್ಯಾರೆಕ್ಟರ್ ಏನಿದೆ, ಅದ್ರ ಜೊತೆಗಿರೋ ಪರಿಸ್ಥಿತಿಗಳು ಏನು, ಈ ಪೇಷಂಟ್ಗೆ ಹೇಗೆ ಅಂತ. ಆಮೇಲೆ ನಾವು ಕಣ್ಣಿನ ಒಂದು ನರ ನೋಡ್ಬೋದು, ಅದಕ್ಕೆ ಒಂದು ಆಪ್ಟಿಕ್ ಡಿಸ್ಕ್ ಅಂತೀವಿ. ತಲೆ ಒಳಗಡೆ ಏನಾದ್ರು ಟ್ಯೂಮರ್ ಇದ್ದು ಪ್ರೆಷರ್ ಜಾಸ್ತಿ ಆಗಿದ್ರೆ ಅಲ್ಲಿ ಊತ ಬರುತ್ತೆ. ಸೊ ಹಾಗೆ ನೋಡಿದಾಗ ಆ ಊತ ಏನಾದ್ರು ಇದೆ ಅಂತಂದ್ರೆ ಅವಾಗ ನಾವು ಸ್ಕ್ಯಾನಿಂಗ್ ಮಾಡಕ್ಕೆ ಹೇಳ್ತೀವಿ. ಉಳಿದವ್ರಿಗೆ ನಾವು ಮೈಗ್ರೇನ್ ಅಂತ ಏನಾದ್ರು ಡಯಾಗ್ನೋಸ್ ಮಾಡಿದ್ರೆ ಅವ್ರಿಗೇನು ಇಮಿಡಿಯೇಟ್ ಆಗಿ MRI CT ಸ್ಕ್ಯಾನಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನಾವೇನ್ ಮಾಡ್ತೀವಿ, ಅವ್ರಿಗೆ ಟ್ರೀಟ್ಮೆಂಟ್ ಶುರು ಮಾಡ್ತೀವಿ. ಅವ್ರಿಗೆ ಒಂದು ಡೈರಿ ಕೊಡ್ತೀವಿ. ಈ ಡೈರಿಯಲ್ಲಿ ದಿನ ಬರಿತಾ ಹೋಗಿ, ನಿಮಗೆ ತಲೆನೋವು ಬರ್ತಾ ಇದೆಯೋ ಜಾಸ್ತಿ ಅಂತ. ಒಂದು ತಿಂಗಳು ಅವ್ರು ಟ್ಯಾಬ್ಲೆಟ್ ತಗೊಂಡ್ರೆ ಆ ಡೈರಿಯಲ್ಲಿ ಅವ್ರಿಗೆ ಗೊತ್ತಾಗುತ್ತೆ, ಬರ್ತಾ ಬರ್ತಾ ನನಗೆ ತಲೆನೋವು ಕಡಿಮೆ ಆಗಿದೆ ಅಂತ. ಸೊ ಅವಾಗ ಅವ್ರು ಏನ್ ಮಾಡ್ತಾರೆ, ಹೌದು ಸರ್ ನನ್ ಕಡಿಮೆ ಆಗ್ತಾ ಇದೆ ಅಂತ. ಸೊ ಅವಾಗ ನಾವ್ ಏನ್ ಮಾಡ್ತೀವಿ, ಈ ಮೆಡಿಸಿನ್ ಕೋರ್ಸ್ ಇರುತ್ತೆ 3 ತಿಂಗಳು 6 ತಿಂಗಳು, ಇದನ್ನ ತಗೊಳ್ಳಿ. ಆಮೇಲೆ ನಿಮ್ ತಲೆನೋವು ಕಡಿಮೆ ಆಗಿದ್ರೆ ನಿಲ್ಲಿಸ್ಬಿಡ್ತೀವಿ. ಆಮೇಲೆ ನೀವು ಹೇಳ್ದಾಗೆ ಸ್ಟ್ರೆಸ್ಸು, ನಿದ್ದೆ, ಸರಿಯಾಗಿ ಮಲ್ಕೊಳ್ಳೋದು, ಯಾವ ಕಾರಣದಿಂದ ತಲೆನೋವು ಬರುತ್ತೆ ಅಂತ ತಿಳ್ಕೊಂಡು ಅದನ್ನ ಅವಾಯ್ಡ್ ಮಾಡೋಕ್ಕಾದ್ರೆ ಅವಾಯ್ಡ್ ಮಾಡೋದು, ಇವೆಲ್ಲ ಮಾಡಿದ್ರೆ ಅವ್ರಿಗೆ ಮತ್ತೆ ರಿಕವರ್ ಆಗೋದೇ ಇಲ್ಲ. ಪ್ಲಸ್ ಅವ್ರಿಗೆ ನಾವೇನ್ ಹೇಳ್ತೀವಿ, ಟ್ಯೂಮರ್ ಗಿಮರ್ ಇದ್ರೆ, ಬೇರೆ ಕಂಡೀಷನ್ ಇಂದ ಬಂದಿದ್ರೆ ಏನೇನ್ ಹೊಸ ಸಿಂಪ್ಟಮ್ಸ್ ಬರ್ಬೋದು ಅದನ್ನು ಹೇಳ್ಬಿಟ್ರೆ ಅವಾಗ ಅವ್ರಿಗೆ ಗೊತ್ತಾಗುತ್ತೆ. ಸೊ ಹೀಗಾಗಿ ಅವ್ರಿಗೆ ಸಮಾಧಾನ ಆಗುತ್ತೆ. ಇಲ್ಲಾಂದ್ರೆ ಪ್ರತಿಯೊಬ್ರು ಕೇಳೋದು ಫಸ್ಟ್ ಕ್ವಶನ್, ನನಗೊಂದು ಸ್ಕ್ಯಾನ್ ಮಾಡ್ಬಿಡಿ. ಸರ್, ಹಾಗಾದ್ರೆ ಯಾರು ಯಾವ ಸಂದರ್ಭದಲ್ಲಿ CT ಸ್ಕ್ಯಾನ್ MRI ಸ್ಕ್ಯಾನ್ ಮಾಡಿಸಿದ್ರೆ ಬೆಟರ್ ಅಂತ ಹೇಳ್ತೀರಾ? ಯಾವಾಗ ನಾವು ಸೆಕೆಂಡರಿ ಹೆಡ್ಏಕ್ ಅಂದ್ರೆ ತಲೆ ಒಳಗಡೆ ಟ್ಯೂಮರ್ ಆಗಿರ್ಬೋದು, ರಕ್ತ ಕ್ಲಾಟ್ ಆಗಿರ್ಬೋದು, ತಲೆಯ ಕವರ್ ನಾನು ಹೇಳಿದ್ನಲ್ಲ, ಬ್ರೈನ್ ಒಂದೇ ಅಲ್ಲ, ಅದ್ರ ಸುತ್ತ ನೀರಿದೆ, ಆ ನೀರ್ ಪ್ರೆಷರ್ ಜಾಸ್ತಿ ಆಗುತ್ತೆ ಕೆಲವರಿಗೆ, ಆ ಕವರಿಂಗ್ ಆಫ್ ದ ಬ್ರೈನ್ ಅದರಲ್ಲಿ ಎಲ್ಲ ಇನ್ಫೆಕ್ಷನ್ ಆಗುತ್ತೆ, ಕೆಲವು ಸಲ ಗಡ್ಡೆಗಳು ಬೆಳೆಯುತ್ತೆ, ಕೆಲವು ಸಲ ಇನ್ಫೆಕ್ಷನ್ ಆಗಿ ಟ್ಯೂಬಿ ಆಗಿರ್ಬೋದು, ಅಥವಾ ಕೆಲವು ಹುಳಗಳು ಇರುತ್ತೆ, ಅವೆಲ್ಲ ಆಗಿರ್ಬೋದು. ಸೊ ಆ ಕಂಡೀಷನ್ ಅಲ್ಲಿ ನಾವು ಸ್ಕ್ಯಾನ್ ಮಾಡಿಸ್ತೀವಿ. ಬಟ್ ಅದ್ ಹೆಂಗ್ ಗೊತ್ತಾಗುತ್ತೆ ಸರ್? ನಾನು ಹೇಳಿದ್ನಲ್ಲ, ಸಿಂಪಲ್ ಆಗಿ 10-15 ವರ್ಷದಿಂದ ತಲೆನೋವಿದೆ, ಅದೇ ತರ ಮತ್ತೆ ಬರ್ತಾ ಇದೆ, ಏನು ಚೇಂಜ್ ಆಗಿಲ್ಲ ಅಂತ ಗೊತ್ತಾದ್ರೆ ನಾವೇನು ಹೇಳಲ್ಲ. ಆದ್ರೆ ಈಗ 1-2 ತಿಂಗಳಿಂದ ಬರ್ತಾ ಇದೆ, ದಿನ ಬರ್ತಾ ಇದೆ, ವಾಂತಿ ಆಗ್ತಾ ಇದೆ, ನನ್ಗೆ ಯಾಕೋ ಸರಿ ಮಾತು ಬರ್ತಾ ಇಲ್ಲ, ನಮ್ಗೆ ಅವಾಗ ಏನ್ ಗೊತ್ತಾಗುತ್ತೆ, ಬ್ರೈನ್ ಜೊತೆಗೆ ತಲೆನೋವು ಒಂದೇ ಅಲ್ಲ, ಅದರ್ ಸಿಂಪ್ಟಮ್ಸ್ ಇದೆ ಅಂತ ಗೊತ್ತಾಗುತ್ತೆ. ಪ್ಲಸ್ ನೀವು ಒಬ್ಬ ಮನುಷ್ಯನ್ಗೆ ಈ ವಯಸ್ಸಲ್ಲಿ ಈ ತರ ಕಾಯಿಲೆಗಳು ಬರುತ್ತೆ ಅಂತ ನಮ್ಗೊಂದು ಐಡಿಯಾ ಇರುತ್ತಲ್ವಾ. ಸೊ ಅದು ಪ್ಲಸ್ ನಾನು ಹೇಳಿದ್ನಲ್ಲ, ಕಣ್ಣಲ್ಲಿ ಒಂದು ನರನ್ ನೋಡಿ ನಾವು ಬ್ರೈನ್ ಅಲ್ಲಿ ಇದೆ ಅಂತ. ಪ್ಲಸ್ ನಾವು ನ್ಯೂರಲಾಜಿಕಲ್ ಎಕ್ಸಾಮಿನೇಷನ್ ಮಾಡ್ತೀವಿ, ಅದು ಎಲ್ಲಿಂದ ಈ ಪ್ರಾಬ್ಲಮ್ ಬರ್ತಾ ಇದೆ ಅಂತಾನು ನಮ್ಗೆ ಗೊತ್ತಾಗುತ್ತೆ ನರರೋಗ ತಜ್ಞರಿಗೆ. ಅದರಿಂದ ನಾವು ಕಂಡು ಹಿಡಿದು ಆ ಸ್ಕ್ಯಾನಿಂಗ್ ಮಾಡಿಸ್ತೀವಿ. CT ಸ್ಕ್ಯಾನಿಂಗ್ ಮತ್ತೆ MRI. CT ಅಂತಂದ್ರೆ ಅದರಲ್ಲಿ ಸ್ವಲ್ಪ ರೇಡಿಯೇಷನ್ ಇರುತ್ತೆ, ಪ್ಲಸ್ ಅದು ಈಸಿಯಾಗಿ ದುಡ್ಡು ಕಡಿಮೆ ಇದ್ರೂ ಕೆಲವು ಪೇಷಂಟ್ ಅಲ್ಲಿ ಎಸ್ಪೆಷಲಿ ಗರ್ಭಿಣಿಯರಿಗೆ ಮಾಡ್ಲಿಕ್ಕೆ ಆಗಲ್ಲ. ಸೊ ಅವಾಗ MRI ಸ್ಕ್ಯಾನಿಂಗ್ ಮಾಡಿಸ್ತೀವಿ. MRI ಅಲ್ಲಿ CT ಸ್ಕ್ಯಾನಿಂಗ್ ಇಂತ ಚೆನ್ನಾಗಿ ಕಾಣಿಸುತ್ತೆ ಬ್ರೈನ್ ಎಲ್ಲ. ಬಟ್ ಎಮರ್ಜೆನ್ಸಿ ಕಂಡೀಷನ್, ಲೈಕ್ ಚೆನ್ನಾಗಿ ಮಾತಾಡ್ತಾ ಇರೋನ್ ಸಡನ್ ಆಗಿ ಬಿದ್ದೋಗ್ತಾನೆ, ಇಮಿಡಿಯೇಟ್ ಆಗಿ ಮಾಡಬೇಕು, ಅವಾಗ CT ಸ್ಕ್ಯಾನಿಂಗ್ ಈಸಿಯಾಗಿ ಮಾಡ್ಬೋದು. ಸೊ ಹೀಗಾಗಿ ನಾವು ಆ ಪೇಷಂಟಿನ ಕಂಡೀಷನ್ ನೋಡ್ಕೊಂಡ್ಬಿಟ್ಟು CT ಮಾಡಿಸ್ಬೇಕು, MRI ಮಾಡಿಸ್ಬೇಕು, ಯಾವ್ದ್ರಿಂದ ನಾವು ಅನ್ಕೊಂಡಿರೋ ಡಯಾಗ್ನೋಸಿಸ್ ಚೆನ್ನಾಗಿ ಗೊತ್ತಾಗುತ್ತೆ ಅಂತ ನಾವು ಮನಸ್ಸಲ್ಲಿ ಯೋಚನೆ ಮಾಡಿ ಆ ಟೆಸ್ಟ್ಗಳನ್ನ ಮಾಡ್ತೀವಿ. ಓಕೆ ಸರ್, ನೀವು ನೋಡಿದಾಗೆ ಪುರುಷರಿಗಿಂತ ಮಹಿಳೆಯರಲ್ಲೇ ಹೆಚ್ಚು ತಲೆನೋವು ಕಾಣಿಸ್ಕೊಳ್ತಿದೆ ಅಂತ ನೀವಾಗ್ಲೇ ಮೆನ್ಷನ್ ಮಾಡಿದ್ರಿ. ಬಟ್ ಯಾಕೆ ಸರ್, ಕಾರಣ ಏನು? ಅದು 2-3 ಕಂಡೀಷನ್ ಅಂತ. ಇದು ಪುರುಷ ಮತ್ತು ಮಹಿಳೆ ಒಂದೇ ಅಲ್ಲ. ನಾವು ಮಾಡಿರೋ ಆ ಸ್ಟಡಿಯಿಂದ ಏನ್ ಗೊತ್ತಾಗಿದೆ ಅಂದ್ರೆ, ಹಳ್ಳಿ ಜನರಲ್ಲಿ ಸಿಟಿ ಜನರಿಗಿಂತ ಜಾಸ್ತಿ ಇದೆ. ಪ್ಲಸ್ ಮಹಿಳೆಯರಿಗೆ ಪುರುಷರಿಗಿಂತ 2 ಕಡೆ, ದೊಡ್ಡ ಆಲವಳ್ಳಿ, ಒಯ್ಯಂಬಳ್ಳಿ ಮತ್ತೆ ನಾವು ಈ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಮಾಡಿದ್ವಲ್ಲ, ನಾವು 2-3 ರೀಸನ್ ಅನ್ಕೊಂಡ್ವಿ. ಒಂದು, ಈ ಹೆಡೇಕ್ ಇದೆ ಅಲ್ಲ, ಹುಡುಗಿಯರು ಹುಡುಗರು 13-14 ವರ್ಷದ ತನಕ ಸೇಮ್ ಇದೆ, 15 ವರ್ಷದ ಮೇಲೆ ಹುಡುಗಿಯರಲ್ಲಿ ಜಾಸ್ತಿ ಆಗುತ್ತೆ. ಸೊ ಹುಡುಗಿಯರಲ್ಲಿ ಈಸ್ಟ್ರೋಜನ್ ಮತ್ತೆ ಪ್ರೊಜೆಸ್ಟೆರಾನ್ ಬ್ಯಾಲೆನ್ಸ್ ಇದೆ ಅಲ್ಲ, ಅವರಿಗೆ ಮೆನ್ಸಸ್ ಆಗೋ ತನಕ 45 ವರ್ಷದ ತನಕ ಇದು ಹೆಡೇಕ್ ಮೇಲೆ ಎಫೆಕ್ಟ್ ಬೀಳುತ್ತೆ. ಸೊ ಹೀಗಾಗಿ ಮಹಿಳೆಯರಲ್ಲಿ 45-50 ವರ್ಷದ ತನಕ ಜಾಸ್ತಿ ಇರುತ್ತೆ. ಮತ್ತೆ 55 ಆದ ತಕ್ಷಣ ಮತ್ತೆ ಪುರುಷರಲ್ಲಿ ಮತ್ತೆ ಮಹಿಳೆಯರು ಆಲ್ಮೋಸ್ಟ್ ಈಕ್ವಲ್ ಬರುತ್ತೆ. ಆಮೇಲೆ ಇನ್ನೊಂದು ಏನಂದ್ರೆ, ಈ ಹಳ್ಳಿಯಲ್ಲಿ ಯಾಕೆ ಅಂತಂದ್ರೆ, ಸಿಟಿಯಲ್ಲಿ ಅಟ್ಲೀಸ್ಟ್ ನೀವು ಏನಾರು ಆದ್ರೆ ಹತ್ರ ಇರೋ ಡಾಕ್ಟರ್ ಹತ್ರ ಹೋಗ್ತೀರಾ, ಟ್ರೀಟ್ಮೆಂಟ್ ತಗೊಳ್ತೀರಾ. ಬಟ್ ಹಳ್ಳಿಯಲ್ಲಿ ಏನ್ ಮಾಡ್ತಾರೆ, ಇವತ್ತು ಬಂದಿದೆ ಅಲ್ವಾ, ಒಂದು ಮೆಡಿಸಿನ್ ತಗೊಂಡ್ಬಿಡೋಣ ಅಂತ ಅನ್ಕೊಂಡು ತಗೊಂಡು ಅವ್ರು ಏನೋ ಅದಕ್ಕೆ ಟ್ರೀಟ್ಮೆಂಟೇ ತಗೊಳ್ಳಲ್ಲ. ಹಿಂಗಾಗಿ ಅವರಲ್ಲಿ ಆಡ್ ಆಗ್ತಾ ಹೋಗುತ್ತೆ, ಹಿಂಗಾಗಿ ಅವರಲ್ಲಿ ಜಾಸ್ತಿ. ಸರ್, ಈಗ ಮಕ್ಕಳನ್ನು ನಾನು ನೋಡ್ತಿರ್ತೀನಿ ಇತ್ತೀಚಿನ ದಿನಗಳಲ್ಲಿ, ನನಗ್ ತಲೆನೋವು ಅಂತ ತುಂಬಾ ಜನ ಮಕ್ಕಳುಗಳು ಹೇಳ್ತಾರೆ ಅಮ್ಮಂದ್ರ ಹತ್ರ. ಮಕ್ಕಳುಗಳಲ್ಲಿ ಯಾಕೆ ತಲೆನೋವು ಬರ್ತಿದೆ ಅಂತ? ಸೇಮ್ ಇದೇ ತರ ಮಕ್ಕಳಲ್ಲಿ ಮೈಗ್ರೇನ್ ಇಂದ ಇರಬಹುದು ಅಥವಾ ಬೇರೆ ಕಾರಣಗಳಿಂದ ಇರಬಹುದು. ಅದ್ರ ಜೊತೆಗೆ
ಈ 10-15-20 ವರ್ಷದ ತನಕ ಕೆಲವರಿಗೆ ಈಗ ಮಯೋಪಿಯಾ ಕಣ್ಣಿನ ಪವರ್ ಬರೋ ಚಾನ್ಸಸ್ ಇರುತ್ತೆ. ಅವಾಗ ಅವ್ರಿಗೆ ಕರೆಕ್ಟಾಗಿ ಓದ್ಬೇಕಾದ್ರೆ ಈಗ ತುಂಬಾ ಓದೋ ಟೈಮ್ ಅಲ್ವಾ ಅದು, ಬೋರ್ಡು ನೋಡ್ಬೇಕಾದ್ರೆ ಆ ಕಣ್ಣು ಸರಿ ಕಾಣಿಸ್ತಾ ಇಲ್ಲ ಅಂದ್ರೆ ಆ ಟೈಮಲ್ಲೂ ಅವ್ರಿಗೆ ಬರ್ಬೋದು. ಸೊ ಇದು ಮೈಗ್ರೇನ್ ಇಂದ ಆಗ್ತಾ ಇದೆಯಾ ಅಥವಾ ಒಳಗಡೆ ಸೀರಿಯಸ್ ಪ್ರಾಬ್ಲಮ್ ಇಂದ ಆಗ್ತಾ ಇದೆಯಾ ಅಥವಾ ಇದು ರಿಫ್ರಾಕ್ಟಿವ್ ಎರರ್ ಇಂದ ಆಗ್ತಾ ಇದೆಯಾ ಅಂತ ನೋಡೋದು ಇಂಪಾರ್ಟೆಂಟ್. ಸೊ ನಾನೇನು ಅಬ್ಸರ್ವ್ ಮಾಡಿದ್ದೀನಿ ಅಂದ್ರೆ, ಈಗ ಜನಕ್ಕಾಗ್ಲಿ ಪೇಷಂಟ್ಗಾಗ್ಲಿ ತುಂಬಾ ಕಷ್ಟ. ಈಗ ಒಂದು ಮಗು ಮನೆಯಲ್ಲಿ ನಂಗೆ ತಲೆನೋವು ಬರ್ತಾ ಇದೆ ಅಂತ ಹೇಳಿದ್ರೆ, ಅಥವಾ ಸ್ಕೂಲಲ್ಲಿರೋ ಟೀಚರ್ ಕರೆದು ತಂದೆ ತಾಯಿಗೆ ಹೇಳಿದ್ರೆ, ಫಸ್ಟ್ ಯಾವ ಡಾಕ್ಟರ್ ಹತ್ರ ಹೋಗ್ಬೇಕಂತಾನೆ ಅವ್ರಿಗೆ ಗೊತ್ತಾಗಲ್ಲ. ಎಲ್ಲಾರು ನಾನು ಕಣ್ ಡಾಕ್ಟರ್ ಹತ್ರ ಹೋಗ್ಬೇಕಾ, ಕಿವಿ ಡಾಕ್ಟರ್ ಹತ್ರ ಹೋಗ್ಬೇಕಾ, ನರ ಡಾಕ್ಟರ್ ಹತ್ರ ಹೋಗ್ಬೇಕಾ, ಮಕ್ಕಳ ಡಾಕ್ಟರ್ ಹತ್ರ ಹೋಗ್ಬೇಕಾ, ನಮ್ಗೆಲ್ಲರಿಗೂ ಅದೇ ಇದಲ್ವಾ. ಹಿಂಗಾಗಿ ಇದು ಡಯಾಗ್ನೋಸ್ ಮಾಡೋದು ಲೇಟ್ ಆಗಿ ಹೋಗ್ತಿದೆ. ಸೊ ನಾನೇನ್ ಅಡ್ವೈಸ್ ಮಾಡ್ತೀನಿ ಅಂದ್ರೆ, ಫಸ್ಟ್ ನಿಮ್ ಫ್ಯಾಮಿಲಿ ಫಿಸಿಷಿಯನ್ ಅವ್ರ ಹತ್ರ ಹೋಗಿ ಅವ್ರ ಹತ್ರ ಮಾತಾಡಿ. ಹೆಂಗಾದ್ರೂ ಅವ್ರು ನಿಮ್ ಕಣ್ಣನ್ನು ಚೆಕ್ ಮಾಡ್ತಾರೆ, ನಿಮ್ಮನ್ನೆಲ್ಲ ಡೀಟೇಲ್ ಆಗಿ ಅವ್ರು ನಿಮ್ ಬಗ್ಗೆ ಗೊತ್ತಿರುತ್ತೆ. ಅವ್ರೊಂದ್ ಮಾತು ಹೇಳಿ, ಹೌದು ಇದು ಈ ತರ ಅನ್ಸುತ್ತೆ, ಅಥವಾ ಇಲ್ಲ ನನ್ಗೆ ಇದೇನೋ ಸೀರಿಯಸ್ ಅನ್ಸುತ್ತೆ, ಅವರೇ ನಿಮ್ಗೆ ಹೇಳ್ಬೋದು. ನೀವು 5-6 ನರರೋಗಕ್ಕೆ ಹೋಗಿ ಅಥವಾ ನೀವು ಕಣ್ಣಿನ ಡಾಕ್ಟರ್ ಹತ್ರ ಹೋಗಿ ನಿಮ್ಗೆ ಮಾಡ್ತಾರೆ. ನೀವೇ ಸಡನ್ ಆಗಿ ಅವ್ರ ಹತ್ರ ಒಂದ್ಸಲ ಹೋಗೋದು, ಇವ್ರ ಹತ್ರ ಒಂದ್ಸಲ ಹೋಗೋದು ಮಾಡಿದ್ರೆ ಕಷ್ಟ. ಯಾಕಂತಂದ್ರೆ ತುಂಬಾ ನೋಡ್ತಿದ್ದೀನಿ ಫ್ಯಾಮಿಲಿಯಲ್ಲಿ. ಸೊ ಎಲ್ಲ ತಂದೆ ತಾಯಿ ಮಕ್ಕಳ ಜೊತೆ ಬಂದ್ಬಿಡ್ತಾರೆ, ತುಂಬಾ ಸ್ಟ್ರೆಸ್ ಇರ್ತಾರೆ. ಸೊ ಹೀಗಾಗಿ ಈ ಟ್ರೀಟ್ಮೆಂಟ್ ಡಯಾಗ್ನೋಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ಇದು ಯಾರ ಹತ್ರ ಹೋಗ್ಬೇಕು, ಹೇಗ್ ಮಾಡೋದು, ಮೋಸ್ಟ್ಲಿ ನಿಮ್ಮನ್ನ ನೋಡ್ತಾ ಇರೋ ಫ್ಯಾಮಿಲಿ ಡಾಕ್ಟರ್ ಡಿಸೈಡ್ ಮಾಡ್ಲಿ, ಅವರ ಸಲಹೆ ತಗೊಂಡು ಮುಂದಿನ ಡಾಕ್ಟರ್ಗಳನ್ನ ಭೇಟಿ ಮಾಡಿ. ಈಗ ಮಕ್ಕಳನ್ನು ಕೂಡ ಫಿಸಿಷಿಯನ್ ಹತ್ರ ಕರ್ಕೊಂಡು ಹೋಗೋದು ಬೆಟರ್ ಅಂತ ಹೇಳ್ತೀರಾ? ಹೌದು, ಅಲ್ಲ ಫಿಸಿಷಿಯನ್ ಅಂದ್ರೆ ಏನು, ಅವರು ಸರ್ಜರಿ ಮಾಡ್ತಾ ಇಲ್ಲ ಅಂತ. ಅವರು ಫ್ಯಾಮಿಲಿ ಫಿಸಿಷಿಯನ್ ಆಗಿರ್ಬೋದು, ಅಥವಾ ಪಿಡಿಯಾಟ್ರಿಷಿಯನ್ ಆಗಿರ್ಬೋದು, ಅಥವಾ ಜನರಲ್ ಮೆಡಿಸಿನ್ ಆಗಿರ್ಬೋದು, ನ್ಯೂರೋ ಫಿಸಿಷಿಯನ್. ಸೊ ಒಬ್ರು ನಿಮ್ಮನ್ನ ಬಗ್ಗೆ ಗೊತ್ತಿರೋ ಡಾಕ್ಟರ್ ಹತ್ರ ಒಂದು ಒಪಿನಿಯನ್ ತಗೊಂಡು ಅವ್ರು ನಿಮ್ಗೆ ಗೈಡ್ ಮಾಡ್ತಾರೆ ಯಾರ ಹತ್ರ ಹೋಗ್ಬೇಕು ಅಂತ. ಅವ್ರ ಹತ್ರ ಹೋಗಿ ತೋರಿಸಿ. ಓಕೆ ಸರ್, ಹಾಗೆ ಈಗ ಸ್ಕ್ರೀನ್ ಟೈಮ್ ಜಾಸ್ತಿ ಆಗಿರೋದು ಕೂಡ ತಲೆನೋವಿಗೆ ಕಾಂಟ್ರಿಬ್ಯೂಟ್ ಮಾಡ್ತಿದ್ಯಾ? ಏನಂದ್ರೆ, ಈಗ ಮೈಗ್ರೇನ್ ಇದೆ ಅಂತ ತಿಳ್ಕೊಳ್ಳಿ, ಅದ್ರಲ್ಲಿ ಏನಂದ್ರೆ ಓವರ್ ಆಲ್ ಸೆನ್ಸರಿ ಅಫರೆಂಟ್ ಜಾಸ್ತಿ ಇರುತ್ತೆ. ನೀವು ಸ್ಕ್ರೀನ್ ನೋಡಿದ್ರೆ ಕಂಟಿನ್ಯೂಸ್ ಆಗಿ ನಮ್ಮ ಕಣ್ಣಿನ ಮುಖಾಂತರ ನಮ್ಮ ಬ್ರೈನ್ ಸ್ಟಿಮ್ಯುಲೇಷನ್ ಆಗುತ್ತೆ. ಸೌಂಡ್ ಕಂಟಿನ್ಯೂಸ್ ಆಗಿ ಕೇಳಿದ್ರೆ ನಮ್ಮ ಆಡಿಟರಿ ನರ್ವ್ ಮುಖಾಂತರ ಬ್ರೈನ್ ಸ್ಟಿಮ್ಯುಲೇಟ್ ಆಗುತ್ತೆ, ಅವಾಗ ತಲೆನೋವು ಬರುತ್ತೆ. ಸೊ ಹೀಗಾಗಿ ಈ ಕಂಟಿನ್ಯೂಸ್ ಆಗಿ ಸೌಂಡ್ ಆಗ್ಲಿ ಲೈಟ್ ಆಗ್ಲಿ ನಾವು ನೋಡ್ತಾ ಇದ್ರೆ ತಲೆನೋವು ಮೈಗ್ರೇನ್ ಪ್ರೆಸಿಪಿಟೇಟ್ ಆಗೋ ಚಾನ್ಸಸ್ ಇರುತ್ತೆ, ಹೀಗಾಗಿ ಜಾಸ್ತಿ ಆಗುತ್ತೆ. ಓಕೆ ಸರ್, ಈಗ ಮೈಗ್ರೇನ್ ಅಲ್ಲದ ತಲೆನೋವು ಬಗ್ಗೆ ನಾವು ಮಾತಾಡೋದಾದ್ರೆ, ನೀವು ಹೇಳಿದ್ರಿ ಒಂದು ಸಿಂಪಲ್ ತಲೆನೋವು ಸ್ಟ್ರೆಸ್ ಇಂದ ಬರ್ಬೋದು, ಕಾಣಿಸ್ಕೊಳ್ಳುತ್ತೆ ಹೋಗುತ್ತೆ, ಅದು ಮೈಗ್ರೇನ್ ಆಗಿರೋದಿಲ್ಲ, ಅರ್ಧ ತಲೆನೋವು ಕೂಡ ಆಗಿರೋದಿಲ್ಲ. ಅದನ್ನ ಯಾವ ರೀತಿ ಟ್ರೀಟ್ ಮಾಡ್ಬೇಕು? ಈಗ ನೋಡಿ, ಕಾಮನೆಸ್ಟ್ ಹೆಡೇಕ್ ಏನು, ಟೆನ್ಷನ್ ಟೈಪ್ ಆಫ್ ಹೆಡೇಕ್. ಟೆನ್ಷನ್ ಅಂದ್ರೆ ನಮಗ್ ಟೆನ್ಷನ್ ಅಂತಲ್ಲ, ಈ ನಮ್ಮ ಮಾಂಸಖಂಡಗಳಿದೆ ಅಲ್ಲ, ನಾ ಹೇಳಿದ್ನಲ್ಲ, ನಮ್ಮ ಮೂಳೆ ಮೇಲ್ಗಡೆ ಒಂದು ಮಾಂಸಗಳಿದೆ. ಆ ಮಾಂಸಖಂಡಗಳಲ್ಲಿ ಟೆನ್ಷನ್ ಜಾಸ್ತಿ ಆದ್ರೂ ತಲೆನೋವು ಬರ್ಬೋದು. ತುಂಬಾ ಸ್ಟ್ರೆಸ್ ಇದ್ದು ಈ ತರ ನಮ್ಗೆ ಸರಿಯಾಗಿ ನಮ್ಮ ಜೀವನದಲ್ಲಿ ಆರ್ಗನೈಸ್ ಮಾಡ್ಲಿಕ್ಕೆ ಆಗ್ಲಾರ್ದೇನೆ ಟೆನ್ಷನ್ ಆಗ್ಬೋದು. ಸೊ ಆ ತರ ಮಸಲ್ ಅಲ್ಲಿ ಆಗಿರೋ ಟೆನ್ಷನ್ ಟೈಪ್ ಆಫ್ ಹೆಡೇಕ್ ಅದ್ ನೋಡಿದ್ರೆ ಮೈಗ್ರೇನ್ 25% ಆದ್ರೆ ಆ ಟೆನ್ಷನ್ ಟೈಪ್ 35-40% ಜನರಲ್ ಇರುತ್ತೆ. ಸೊ ಅದಕ್ಕೆ ಜಾಸ್ತಿ ಏನು ಯೋಚನೆ ಮಾಡೋದು ಬೇಡ. ಡಾಕ್ಟರ್ ಇದು ಟೆನ್ಷನ್ ಹೆಡೇಕ್ ಅಂದ್ರೆ ಒಂದು ಮೆಡಿಸಿನ್ಸ್ ಕೊಡ್ತಾರೆ. ತಿಂಗಳಲ್ಲಿ 5-6 ಸಲ ಬರ್ತಾ ಇದ್ರೆ ಅದನ್ನು ಕಡಿಮೆ ಮಾಡೋದಕ್ಕೂ ಒಂದು ಮೆಡಿಸಿನ್ ಇದೆ, ಅದನ್ನ ಕೊಡ್ತಾರೆ. ಪ್ಲಸ್ ನಿಮ್ಗೊಂದು ಹೆಡೇಕ್ ಡೈರಿ ಕೊಡ್ತಾರೆ. ಆ ಹೆಡೇಕ್ ಡೈರಿಯಲ್ಲಿ ಒಂದು ಮೆಡಿಸಿನ್ ಡೈಲಿ ನಿಮ್ಗೆ ಟೆನ್ಷನ್, ಮಸಲ್ ಟೆನ್ಷನ್ ಕಡಿಮೆ ಮಾಡೋದಕ್ಕೆ ಕೊಡೋದು. ಆಮೇಲೆ ತುಂಬಾ ಜಾಸ್ತಿ ಆದ್ರೆ ಒಂದು ಮೆಡಿಸಿನ್ ತಗೊಳ್ಳೋದು. ಬರೀತಾ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ, ಈಗ ಮುಂಚೆ 7-8 ಸಲ ಬರ್ತಾ ಇತ್ತು, ಈಗ 2 ಸಲ ಬರ್ತಾ ಇದೆ ಅಂತ. ಅದೊಂದು ಕೋರ್ಸ್ ಕೊಟ್ಬಿಟ್ಟು ಆ ಮಾತ್ರೆನ ನಿಲ್ಲಿಸ್ತಾರೆ. ಓಕೆ ಸರಿ, ಐಬ್ರೋ ಭಾಗದಲ್ಲಿ, ಕಣ್ಣಿನ ಭಾಗದಲ್ಲಿ, ಆಮೇಲೆ ಎರಡೂ ಭಾಗದಲ್ಲಿ ಬರುವಂತ ತಲೆನೋವು ಅದು ಡೇಂಜರಸ್ ಅಥವಾ ಕ್ಯೂರಬಲ್? ಈಗ ನೋಡಿ, ನಾವು ಡಿಸ್ಕಸ್ ಮಾಡಿದ ಹಾಗೆ 2 ಸಿಂಪಲ್ ಹೆಡೇಕ್, ಮೈಗ್ರೇನ್, ಟೆನ್ಷನ್ ಹೆಡೇಕ್ ಇದೆ. ಇನ್ನ ತುಂಬಾ ರೇರ್ ಆಗಿ ಒಂದು ಟ್ರೈಜಿಮಿನಲ್ ಅಟೋನಾಮಿಕ್ ಎಫಲಾಲ್ಜಿಯಾ ಅಂತ ಇದೆ, TACA ಅಂತ ಹೇಳ್ತೀವಿ. ಅದರಲ್ಲಿ ಏನಾಗುತ್ತಂದ್ರೆ, ಕಣ್ಣಿನ ಸುತ್ತಮುತ್ತ ಹೆಡೇಕ್ ಬರಕ್ ಶುರು ಆಗುತ್ತೆ, ಕಣ್ಣು ಕೆಂಪಾಗುತ್ತೆ, ಕಣ್ಣು ಸ್ವಲ್ಪ ಚಿಕ್ಕದಾಗ್ಬೋದು, ಕಣ್ಣಲ್ಲಿ ತುಂಬಾ ನೀರು ಬರ್ಬೋದು, ಮೂಗಲ್ ನೀರು ಬರ್ಬೋದು. ಸೊ ಆ ತಲೆನೋವು ಬಂದ್ರೆ ಆ ಮನುಷ್ಯನ್ಗಲ್ಲಿ ಕುತ್ಕೊಳಕ್ ಆಗಲ್ಲ, ತಲೆಗೆ ಗೋಡೆಗೆ ಹೊಡ್ಕೊಳ್ಳೋದು, ಗಟ್ಟಿಯಾಗಿ ಕಿರ್ಚ್ಕೊಳ್ಳೋದು, ಈ ತರ ಎಲ್ಲ ಮಾಡ್ತಾರೆ. ಇದು ನೀವು ಯೋಚನೆ ಮಾಡ್ಬೋದು, ಎಲ್ಲಾ ನೋವುಗಳಲ್ಲಿ ಅತ್ಯಂತ ಸೀರಿಯಸ್ ಅಂದ್ರೆ ಈ ಕ್ಲಸ್ಟರ್ ಹೆಡೇಕ್, ಇದು ಟ್ರೈಜಮಿನಲ್ ಅಟೋನಾಮಿಕ್ ಎಫಲಾಲ್ಜಿಯಾ. ಬಟ್ ಇದು ಫಾರ್ಚುನೇಟ್ಲಿ ತುಂಬಾ ರೇರು. ಎಲ್ಲೋ ಇದು ಹೆಂಗೆ 25% ಆ ಥರ ಅಲ್ಲ, 1000ರಲ್ಲಿ 3-5 ಜನಕ್ಕೆ ಮಾತ್ರ ಬರುತ್ತೆ. ಹಿಂಗಾಗಿ ಅದು ಈಸಿ. ಬಟ್ ಇದನ್ನ ಡಯಾಗ್ನೋಸ್ ಮಾಡೋದು ಕಷ್ಟ, ಯಾಕಂದ್ರೆ ಇದನ್ನ ಯಾರು ನೋಡಿರಲ್ಲ. ಈ ನಾವು ನರರೋಗ ತಜ್ಞರಾಗಿ ನಾವು ಇಷ್ಟು ಪೇಷಂಟ್ ನೋಡೋದ್ರಿಂದ ನಮ್ಗೆ ಗೊತ್ತಾಗುತ್ತೆ. ಬಟ್ ಬೇರೆಯವರಿಗೆ ಇದು ಗೊತ್ತೇ ಆಗಲ್ಲ, ಇದು ಯಾಕೆ ಬರ್ತಾ ಇದೆ ಅಂತಾನೆ ಗೊತ್ತಾಗಲ್ಲ. ಬಟ್ ಈ ತರದ್ದು ಏನಾದ್ರು ಸಿಂಪ್ಟಮ್ಸ್ ನಾನಿದ್ರೆ ಖಂಡಿತ ನರರೋಗ ತಜ್ಞರನ್ನ ಭೇಟಿ ಮಾಡೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಸರ್, ಹಾಗೇನೆ ಸೈನಸ್ ಹೆಡ್ಡೇಕ್, ಸೈನಸ್ ಸಮಸ್ಯೆ ಇರೋರ್ಗೂ ಕೂಡ ತಲೆನೋವು ಬರುತ್ತೆ, ಅದು ಯಾವ ರೀತಿ ಅಸೋಸಿಯೇಟ್ ಆಗಿರುತ್ತೆ ಅಂತ? ಈಗ ನೋಡಿ, ಈಗ ನಮ್ ಮೂಗಿದೆ, ನಮ್ ಬಾಯಿ ಇದೆ, ನಾವು ತಗೊಂತಿರೋ ಉಸಿರು ನಮ್ಮ ಮೂಗಿನ ಮುಖಾಂತರ ನಮ್ಮ ಲಂಗ್ಸ್ ಹೋಗ್ತಾ ಇದೆ. ಈ ಮುಖದ 2 ಕಡೆ ಇಲ್ಲಿ ಮ್ಯಾಕ್ಸಿಲರಿ ಸೈನಸ್ ಅಂತಿದೆ,
ಇಲ್ಲಿ ಮೇಲ್ಗಡೆ ಬೇರೆ ಫ್ರಾಂಟಲ್ ಸೈನಸ್, ಒಳಗಡೆ ಎಥಮಾಯ್ಡ್ ಸೈನಸ್, ಸ್ಪಿನಾಯ್ಡ್ ಸೈನಸ್ ಅಂತಿದೆ. ನೀವು ತುಂಬಾ ನೆಗಡಿ ಆದರೆ ಅಥವಾ ಅಲರ್ಜಿಯಿಂದ ಏರ್ವೇ ಎಲ್ಲ ಬ್ಲಾಕ್ ಆದರೆ ಆ ಸೈನಸಸ್ಗಳಲ್ಲಿ ಸೆಕ್ರಿಷನ್ಸ್ ಕಲೆಕ್ಟ್ ಆಗ್ಬೋದು. ಸೊ ಅವಾಗ ಏನಾಗುತ್ತೆ, ಯೂಶಲಿ ನೆಗಡಿ ಶೀತ ಆಗಿರೋ ಪೇಷಂಟ್ಗೆ ಬೆಳಗ್ಗೆಯಿಂದ ಶುರುವಾಗಿ ಸಂಜೆ ತನಕ ಇದ್ದು ಕಡಿಮೆ ಆಗ್ಬೋದು, ಅಥವಾ ಬೆಳಗ್ಗೆ ಎಲ್ಲ ಚೆನ್ನಾಗಿದ್ದು ಸಂಜೆ ಬಂದ ಹಾಗೆ ಜಾಸ್ತಿ ಆಗ್ಬೋದು. ಸೊ ನಾವು ಈ ತರ ಒತ್ತಿ ನೋಡಿದಾಗ ಒಂದು ಎಕ್ಸ್ರೇ ಮಾಡಿದಾಗ ಸೈನಸ್ ಆಗಿರೋದು ಗೊತ್ತಾಗುತ್ತೆ. ಸೊ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಟ್ಟ ತಕ್ಷಣ ಇಂಪ್ರೂವ್ ಆಗ್ಬಿಡ್ತಾರೆ. ಬಟ್ ಜನ ಏನ್ ಅನ್ಕೋತಾರೆ, ಈ ಮೈಗ್ರೇನ್ಗೂ ಇದು ಸೈನಸ್ ಹೆಡೇಕ್ ಅನ್ಕೊಂಡ್ಬಿಡ್ತಾರೆ. ಸೊ ಅವ್ರಿಗೆ ಮೈಗ್ರೇನ್ ಅನ್ಸೋದೇ ಇಲ್ಲ. ಅದು ಸೈನಸ್ ಹೆಡೇಕ್ ಅಂದ್ರೆ ನಮಗೆ ವೆರಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಈಗ ನೆಗಡಿ ಶೀತ ಆಗಿದೆ, ಮೂಗ್ ಕಟ್ಟಿದೆ, ಬೆಳಗ್ಗೆ ಶುರುವಾಗಿ ಸಂಜೆ ತನಕ ಕಡಿಮೆ ಆಗೋದು, ಅಥವಾ ಸ್ವಲ್ಪ ಶುರುವಾಗಿ ಸಂಜೆ ಜಾಸ್ತಿ ಆಗೋದು, ಈ ತರ ನಾವು ಈಸಿಯಾಗಿ ಗೊತ್ತಾಗುತ್ತೆ. ಸೊ ಇದರಿಂದನೂ ಮ್ಯಾಕ್ಸಿಲರಿ ಮತ್ತೆ ಫ್ರಾಂಟಲ್ ಸೈನಸೈಟಿಸ್, ಎಥಮಾಯ್ಡ್ ಸೈನಸೈಟಿಸ್ ಆದ್ರೂ ಹೆಡೇಕ್ ಬರ್ಬೋದು. ಸೊ ಅದನ್ನ ಈಸಿಯಾಗಿ ಟ್ರೀಟ್ಮೆಂಟ್ ಮಾಡಿ ಇಂಪ್ರೂವ್ ಮಾಡ್ಬೋದು. ಓಕೆ ಸರ್, ನಮ್ಮ ಜೀವನ ಶೈಲಿ, ನಿದ್ದೆ, ಆಹಾರ ಇದು ಯಾವ ತರ ಪ್ರಭಾವ ಬೀರುತ್ತೆ ತಲೆನೋವು ಮೇಲೆ? ಈ ಕಾಮನೆಸ್ಟ್ ಹೆಡೇಕು ವಿಚ್ ಮೇಕ್ಸ್ ಪೇಷಂಟ್ ಟು ಕಮ್ ಟು ಡಾಕ್ಟರ್ ಅಂದ್ರೆ ಮೈಗ್ರೇನ್. ಅದೆಲ್ಲ ಪ್ರೆಸಿಪಿಟೇಟಿಂಗ್ ಫ್ಯಾಕ್ಟರ್ಸ್ ಅಂದ್ರೆ ಚೆನ್ನಾಗಿ ನಿದ್ದೆ ಮಾಡೋದು, ಸ್ಟ್ರೆಸ್ ಕಡಿಮೆ ಮಾಡೋದು, ಆಮೇಲೆ ಎಲ್ಲಾ ವಿಷಯದನ್ನು ಮಲ್ಟಿ ಟಾಸ್ಕಿಂಗ್ ನಾವು ಮಾಡ್ತಾ ಇರ್ತೀವಲ್ವಾ. ಸೊ ಅದರಿಂದ ಎಲ್ಲ ಸ್ಟಿಮ್ಯುಲೇಷನ್ ಜಾಸ್ತಿ ಆಗಿ ಹೆಡೇಕ್ ಪ್ರೆಸಿಪಿಟೇಟ್ ಆಗುತ್ತೆ. ಸೊ ಹೀಗಾಗಿ ಅಡಿಕ್ವೇಟ್ ನಿದ್ದೆ, ನೀರು, ರೆಗ್ಯುಲರ್ ಎಕ್ಸಸೈಸು, ಊಟದಲ್ಲಿ ನಮ್ಗೆ ಯಾವ್ದ್ರಿಂದ ತಲೆನೋವು ಬರುತ್ತೆ ಅಂತ ಕಂಡು ಹಿಡ್ಕೊಂಡು ಅದನ್ನೇನಾದ್ರು ಅವಾಯ್ಡ್ ಮಾಡೋಕ್ಕಾಗತ್ತಾ, ಆಮೇಲೆ ಯಾವ ಕಂಡೀಷನ್ ಅಲ್ಲಿ ನಮಗೆ ಬರುತ್ತೆ ಅಂತ ಗೊತ್ತಿದ್ರೆ ಅದನ್ನ ನಾವು ಹೇಗಾರು ಮಾಡಿ ಅದನ್ನ ಅವಾಯ್ಡ್ ಮಾಡ್ಬೋದಾ, ಇದನ್ನೆಲ್ಲ ತಗೊಂಡ್ರೆ ನಾವು ತಲೆನೋವು ಬರೋದನ್ನೇ ಕಡಿಮೆ ಮಾಡ್ಕೋಬಹುದು. ಸರ್, ಇನ್ನು ಈ ಧೂಮಪಾನ, ಮದ್ಯಪಾನ, ಡ್ರಗ್ಸ್ ಇದೆಲ್ಲ ಯಾವ ತರ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ? ಇದೆಲ್ಲ ಏನಂದ್ರೆ ಇದು ಸೆಕೆಂಡರಿ ಹೆಡ್ಏಕಿಗೆ ಒಂದು ದಾರಿ ಕೊಡ್ಬೋದು. ಈಗ ಈ ಧೂಮಪಾನ, ಮದ್ಯಪಾನದಿಂದ ಬ್ಲಡ್ ಕ್ಲಾಟಿಂಗ್ ಆಗ್ಬೋದು, ಅಥವಾ ಬ್ಲಡ್ ಬ್ಲೀಡಿಂಗ್ ಆಗ್ಬೋದು, ಅಥವಾ ಏನಾದ್ರು ಹೋಗಿ ಆಕ್ಸಿಡೆಂಟ್ ಆಗ್ಬೋದು. ಸೊ ಈ ತರ ಡಿಫ್ರೆಂಟ್ ಆಗಿರೋದ್ರಿಂದ ಆ ಕಂಡೀಷನ್ಗಳಿಂದನೇ ಹೆಡೇಕ್ ಬರುವಂತ ಕಾಯಿಲೆಗಳು ಬರ್ಬೋದು. ಲೈಕ್ ನಾವು ನಿಮ್ಹಾನ್ಸಲ್ಲಿ ನಾವು ಏನ್ ಅಬ್ಸರ್ವ್ ಮಾಡ್ತೀವಿ ಅಂದ್ರೆ ತುಂಬಾ ಜನ ಡ್ರಿಂಕ್ಸ್ ತಗೊಳ್ತಾರೆ, ಸಡನ್ ಆಗಿ ಒಂದು ವೀಕೆಂಡ್ ಅಲ್ಲಿ ಹೈ ತಗೊಂಡ್ಬಿಡ್ತಾರೆ. ಅವಾಗ ಏನಾಗುತ್ತೆ, ನೀರ್ ಸರಿ ಕುಡಿಯಲ್ಲ, ಊಟನೂ ಸರಿ ಮಾಡಲ್ಲ, ಅವಾಗ ಬ್ಲಡ್ ಕಾನ್ಸಂಟ್ರೇಷನ್ ಆಗಿ ತಲೆಯೊಳಗಡೆ ಬ್ಲಡ್ ಕ್ಲಾಟ್ ಆಗ್ಬಿಡುತ್ತೆ. ಅದಕ್ಕೆ ನಾವು ಸೆರೆಬ್ರಲ್ ವೀನಸ್ ಥ್ರೋಂಬೋಸಿಸ್ ಅಂತ ಹೇಳ್ತೀವಿ. ಸೊ ವಾರದಲ್ಲಿ 2 ಪೇಷಂಟ್ ರೆಗ್ಯುಲರ್ ಆಗಿ ಈ ತರ ಬಂದೇ ಬರ್ತಾರೆ. ಸೊ ಅದು ಜೀವಕ್ಕೆ ತೊಂದರೆ ಮಾಡುವಂತಹ ಕಾಯಿಲೆಯಾಗೂ ಮಾಡ್ಬೋದು. ಇನ್ನು ಡ್ರಗ್ಸ್, ಕೆಲವು ಡ್ರಗ್ಸ್ಗಳಲ್ಲಿ ಸಡನ್ ಆಗಿ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಅವಾಗ ರಕ್ತನಾಳಗಳು ಒಡೆದೋಗ್ಬಿಟ್ರೆ ಬ್ರೈನ್ ಒಳಗಡೆ ಬ್ಲೀಡಿಂಗ್ ಆಗ್ಬೋದು. ಇನ್ ಕೆಲವು ಡ್ರಗ್ಸ್ಗಳು ಏನ್ ಮಾಡ್ಬೋದು, ರಕ್ತನಾಳಗಳನ್ನ ಕಂಪ್ರೆಸ್ ಮಾಡಿ ಸ್ಟಿನೋಸಿಸ್ ಮಾಡ್ಬೋದು, ಅವಾಗ ಲಕ್ವಾನು ಹೊಡಿಬಹುದು. ಸೊ ಹೀಗಾಗಿ ಇದು ತುಂಬಾ ಡೇಂಜರಸ್. ಸೊ ಆ ತರದನ್ನ ದಯವಿಟ್ಟು ಯಾರು ಮಾಡಬಾರ್ದು ಅಂತ ನನ್ನ ಅಭಿಪ್ರಾಯ. ಓಕೆ ಸರ್, ಹಾಗೆ ಸಿಗರೇಟ್ ಸೇದಿದ್ರೆ ತಲೆನೋವು ಹೋಗುತ್ತೆ ಅಂತ ತುಂಬಾ ಜನ ತಲೆನೋವು ಬಂದ ತಕ್ಷಣ ಸ್ಮೋಕ್ ಮಾಡಕ್ ಹೋಗ್ತಾರೆ. ಸ್ಮೋಕ್ ಮಾಡಿದ್ಮೇಲೆ ನನಗೆ ರಿಲೀಫ್ ಸಿಕ್ತು, ತಲೆನೋವು ಹೋಯ್ತು ಅಂತ. ನನ್ಗನ್ಸುತ್ತೆ ಅವ್ರ ಮನ್ಸಲ್ಲಿ ಆ ತರ ಅನ್ಕೊಂಡಿರ್ಬೋದು. ಬಟ್ ಎಷ್ಟೋ ಕಾಯಿಲೆಗಳು, ತಲೆನೋವಿನ ವಿಧಗಳು ಸಿಗರೇಟ್ ಸೇದೋದ್ರಿಂದ ಜಾಸ್ತಿ ಆಗ್ಬೋದು, ಅಥವಾ ನಮ್ಮ ಅಕ್ಕಪಕ್ಕ ಇರೋರಿಗೆ ಇನ್ನಷ್ಟು ಜಾಸ್ತಿ ತಲೆನೋವು ಮಾಡ್ಬೋದು. ಸೊ ಹೀಗಾಗಿ ಖಂಡಿತ ಇದನ್ನ ನಾನು ಒಪ್ಪೋದಿಲ್ಲ. ಈ ತರ ಮಾಡೋದ್ರಿಂದ ಉಪಯೋಗ ಇಲ್ಲ ಅಂತ ನನ್ನ ಅಭಿಪ್ರಾಯ. ಓಕೆ ಸರ್, ಹಾಗೇನೆ ಈಗ ಸ್ಕ್ಯಾನಿಂಗ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ, ಅಂದ್ರೆ ಏನಿದೆ ಸಮಸ್ಯೆ ಒಳಗಡೆ ವೈದ್ಯರು ಇದು ಸೆಕೆಂಡರಿ ಹೆಡ್ಏಕ್ ಅಥವಾ ಸೀರಿಯಸ್ ಹೆಡ್ಏಕ್ ಅಂತ ಅನ್ಕೊಂಡ್ರೆ ಖಂಡಿತ ಸ್ಕ್ಯಾನಿಂಗ್ ಮಾಡ್ಬೇಕು. ಬಟ್ ನಾವಾಗೆ ಈಗ ಎಷ್ಟೋ ಪೇಪರ್ ಅಲ್ಲಿ ಎಲ್ಲಾರು ಈಗ ಏನಾಗ್ತಾ ಇದೆ ಅಂದ್ರೆ, ಪೇಪರ್ ಅಲ್ಲಿ ಎಲ್ಲ ಅಡ್ವರ್ಟೈಸ್ಮೆಂಟ್ ನೋಡ್ತಾರೆ, ಈ ಸ್ಕ್ಯಾನಿಂಗ್ ಸೆಂಟರ್ ಅಲ್ಲಿ ಇಷ್ಟು ಪರ್ಸೆಂಟೇಜ್, ಇಷ್ಟು ಗಂಟೆಗೆ ಇಷ್ಟು ಮಾಡಿದ್ರೆ ಇಷ್ಟು ಕಡಿಮೆ ಇದೆ ಅಂತ ಹೋಗಿ ಅವರವರೇ ಸ್ಕ್ಯಾನಿಂಗ್ ಮಾಡ್ಕೊಂಡ್ಬಿಡ್ತಾರೆ. ಬಟ್ ಸ್ಕ್ಯಾನಿಂಗ್ ಅಲ್ಲೂ ತುಂಬಾ ವಿಧವಿದೆ. ಅದರಲ್ಲಿ ಕಾಂಟ್ರಾಸ್ಟ್ ಮತ್ತೆ ಪ್ಲೇನ್ ಸ್ಕ್ಯಾನ್ ಅಂತಿದೆ, MRI ಅಂತಿದೆ. ಯಾವ ಭಾಗದಲ್ಲಿ ಹೆಂಗ್ ಮಾಡ್ಬೇಕು ಅಂತ ಗೊತ್ತಿಲ್ದೇನೆ ಸುಮ್ನೆ ಒಂದ್ ಸ್ಕ್ಯಾನ್ ಮಾಡ್ಕೊಂಡು ಅದು ನಾರ್ಮಲ್ ಬಂದು ನನ್ನ ತಲೆನೋವೇ ಹೋಗ್ತಾ ಇಲ್ಲ ಅಂತ ಬರೋರು ಇದ್ದಾರೆ. ಸೊ ಹಿಂಗಾಗಿ ಖಂಡಿತ ನೀವಾಗೆ ಸ್ಕ್ಯಾನ್ ಮಾಡಿಸ್ಕೋಬೇಡಿ, ವೈದ್ಯರು ಖಂಡಿತ ಅವರೇ ಡಿಸೈಡ್ ಮಾಡ್ಲಿ. ಸರ್, ಹಾಗೇನೆ ನಿಮ್ಹಾನ್ಸ್ ಅಲ್ಲಿ ಯಾವ ತರ ಟ್ರೀಟ್ಮೆಂಟ್ ಇದೆ, ಎಫೆಕ್ಟಿವ್ ಟ್ರೀಟ್ಮೆಂಟ್ ಈ ತಲೆನೋವಿನ ಸಮಸ್ಯೆಗೆ? ಎಷ್ಟು ಜನ ವೈದ್ಯರಿದ್ದಾರೆ ಇಲ್ಲಿ? ಮೇಡಮ್, ಈಗ ನೋಡಿ, ತಲೆನೋವು ಪ್ರೈಮರಿ ಮತ್ತೆ ಸೆಕೆಂಡರಿ ಎಲ್ಲಾ ಪೇಷಂಟ್ಗಳು ನಿಮ್ಹಾನ್ಸ್ ಬರೋ ಅವಶ್ಯಕತೆ ಇಲ್ಲ. ಯಾವ ಪೇಷಂಟ್ಗೆ ಮೈಗ್ರೇನ್ ಅಥವಾ ಸೀರಿಯಸ್ ಹೆಡೇಕ್ ಇದೆ, ಅವ್ರ ಮನೆ ಹತ್ರ ಟ್ರೀಟ್ಮೆಂಟ್ ತಗೊಂಡ್ರು ಇಂಪ್ರೂವ್ ಆಗ್ತಾ ಇಲ್ಲ ಅಂಥವ್ರು ಖಂಡಿತವಾಗಿಯೂ ನಿಮ್ಹಾನ್ಸ್ಗೆ ನರರೋಗ ತಜ್ಞರ ಹತ್ರ ಬರ್ಬೋದು. ಯಾರಿಗೆ ತಲೆನೋವು ಜೊತೆಗೆ ಬೇರೆ ಪ್ರಾಬ್ಲಮ್ ಇದೆ, ಲೈಕ್ ನಾನು ಬ್ಲಡ್ ಕ್ಲಾಟ್ ಆಗಿರ್ಬೋದು, ಟ್ಯೂಮರ್ ಆಗಿರ್ಬೋದು, ಈ ತರ ಕಂಡೀಷನ್ ಇರೋ ಖಂಡಿತ ನರರೋಗ ತಜ್ಞ, ನಿಮ್ಹಾನ್ಸ್ ಒಂದೇ ಅಲ್ಲ, ನಮ್ಮ ಕರ್ನಾಟಕದಲ್ಲಿರೋ ಎಲ್ಲಾ ವೈದ್ಯರ ನರರೋಗ ಅಥವಾ ನರಶಸ್ತ್ರರೋಗ ತಜ್ಞರ ಹತ್ರ ಹೋಗಿ ತೋರಿಸ್ಕೊಳ್ಬಹುದು. ಅದಲ್ದೇನೆ ನಾವು ನಿಮ್ಹಾನ್ಸ್ ಅಲ್ಲಿ ಒಂದು ಹೆಡೇಕ್ ಕ್ಲಿನಿಕ್ ಅಂತ ಮಾಡ್ತಾ ಇದೀವಿ. ಅದು ಪ್ರತಿ ಮಂಗಳವಾರ ಫಸ್ಟ್ ಮತ್ತೆ 3rd ವೀಕ್, ಅಲ್ಲೂ ಸಹ ಈಗ ನಿಮ್ಮ ಊರಲ್ಲೆಲ್ಲ ತೋರಿಸಿರ್ತೀರಾ, ಯಾರಿಗೂ ಸರಿ ಇಂಪ್ರೂವ್ ಆಗ್ತಾ ಇಲ್ಲ ಅಂಥವ್ರು ಬರ್ಬೋದು, ನಮ್ಮ ಆಸ್ಪತ್ರೆಯಲ್ಲಿ ಬಂದು ತೋರಿಸ್ಬೋದು. ಹೀಗೆ ಈ ಎಲ್ಲಾ ರೀತಿಯಿಂದ ನಾವು ನಮ್ಮ ನಿಮ್ಹಾನ್ಸ್ ಅಲ್ಲಿ ತಲೆನೋವು ಪೇಷಂಟ್ಗೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಅವ್ರಿಗೋಸ್ಕರ ಅಂತ ಏನಿಲ್ಲ, ನಾವು ಇರುವಂತಹ 30 ಜನ ನರರೋಗ ತಜ್ಞರಿದ್ದೀವಿ, ಪ್ಲಸ್ DM ನ್ಯೂರಾಲಜಿ ಮಾಡ್ತಿರೋ ಒಂದು 70-80 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಪ್ರತಿದಿನ OPD ಯಲ್ಲಿ
ಅವೈಲೇಬಲ್ ಇರ್ತೀವಿ. ನಿಮ್ಮ ಊರಲ್ಲಿ ನಿಮ್ಮ ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೊಂಡು ಇಂಪ್ರೂವ್ ಆಗಲಿಲ್ಲ ಅಂದ್ರೆ ಅವಾಗ ಖಂಡಿತ ಬರ್ಬೋದು. ಯಾಕಂದ್ರೆ ಇಷ್ಟು ಜನಕ್ಕೆ ತಲೆನೋವಿಂದ ಎಲ್ಲರೂ ನಿಮ್ಯಾನ್ಸ್ಗೆ ಬಂದ್ಬಿಟ್ರೆ ಕಷ್ಟ ಆಗುತ್ತೆ. ಫಸ್ಟ್ ನಿಮ್ಮ ಹತ್ರ ಮನೆ ಹತ್ರ ಇರೋ ಡಾಕ್ಟರ್ ಹತ್ರ ತಿಳ್ಕೊಂಡು ಆಮೇಲೆ ಬನ್ನಿ ಅಂತ ನನ್ನ ಅಭಿಪ್ರಾಯ. ಓಕೆ ಸರ್, ಈ ಮೈಗ್ರೇನ್ಗೆ ಪರ್ಮನೆಂಟ್ ಸೊಲ್ಯೂಷನ್ ಇದೆಯಾ ಅಂತ, ಕಂಪ್ಲೀಟ್ ಮುಕ್ತಿ ಸಿಗತ್ತಾ, ಅಥವಾ ಟ್ರೀಟ್ಮೆಂಟ್ ಪ್ರೋಸೆಸ್ ಎಷ್ಟು ದಿನ ಆಗತ್ತೆ, ಎಷ್ಟು ದಿನ ಮೆಡಿಸಿನ್ಸ್ ತಗೋಬಹುದು, ಆಹಾರದಲ್ಲಿ ಏನಾದ್ರು ಅವರು ಡಯಟ್ ಫಾಲೋ ಮಾಡ್ಬೇಕಾ, ಯಾವ ತರ ಅಂತ? ಈಗ ನೋಡಿ, ಮೈಗ್ರೇನ್ ಒಬ್ಬರಿಗೆ ಬರ್ತಾ ಇದೆ ಅಂತ ತಿಳ್ಕೊಳ್ಳಿ, ಅದ್ರ ರೀಸನ್ ಏನು, ಅವನಲ್ಲಿ ಅನುವಂಶಿಕವಾಗಿ ಅಥವಾ ಕೆಲವು ಕಂಡೀಷನ್ಗಳಿಂದ ಅವನಲ್ಲಿ ಆ ಪ್ರೆಸಿಪಿಟೇಟ್ ಮಾಡುವಂತ ಕಂಡೀಷನ್ ಇದೆ ಅಂತ. ಯೂಶಲಿ 18ರಿಂದ 45-50 ವರ್ಷದ ತನಕ ಆ ಮನುಷ್ಯನಿಗೆ ಮೈಗ್ರೇನ್ ಬರೋ ಚಾನ್ಸಸ್ ಇದೆ. ಸೊ ಅವರು ಕಂಡು ಹಿಡ್ಕೊಳ್ತಾರೆ, ನಾನು ಹಿಂಗಿಂಗ್ ಮಾಡಿದ್ರಿಂದ ತಲೆನೋವು ಬರುತ್ತೆ, ನನಗೆ ಟ್ರಿಗರ್ ಆಗುತ್ತೆ ಅಂತ. ಅವುಗಳನ್ನ ಅವಾಯ್ಡ್ ಮಾಡೋದಕ್ಕೆ ಯೋಚನೆ ಮಾಡಬೇಕು. ರೆಗ್ಯುಲರ್ ಆಗಿ ನಿದ್ದೆ ಮಾಡೋದು, ಸರಿಯಾದ ಟೈಮಲ್ಲಿ ಊಟ ಮಾಡೋದು, ನಿಯಮಿತವಾದ ಆರೋಗ್ಯ ಶೈಲಿಯನ್ನು ಇಟ್ಕೊಳ್ಳೋದು, ಇದರಿಂದ ಕಡಿಮೆ ಆಗುತ್ತೆ. ಪ್ಲಸ್ ಇಷ್ಟೆಲ್ಲ ನಾವು ಮಾಡಿದ್ರು ಬಂದ್ಬಿಟ್ಟಿದೆ. ಈಗ ನಾನೀಗ ಡಾಕ್ಟರ್ ಆಗಿದ್ದೀನಿ, ಇವತ್ತು ನಾನು OPD ಮಾಡಲೇಬೇಕು, ಇವತ್ತು ತಲೆನೋವು ಬರುತ್ತೆ, ನಂಗೆ ಗೊತ್ತಿದೆ, ತಿಂಗಳಲ್ಲಿ 5ರಿಂದ 6 ಸಲ ಬರ್ತಾ ಇದೆ, ನನಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ವೈದ್ಯರ ಹತ್ರ ಹೋದ್ರೆ 3ರಿಂದ 6 ತಿಂಗಳು ಒಂದು ಕೋರ್ಸ್ ಮೆಡಿಸಿನ್ಸ್ ಕೊಡ್ತಾರೆ. ಆವಾಗ 1-2ರಿಂದ 3 ವರ್ಷ ನಿಮಗೆ ಚೆನ್ನಾಗಿರುತ್ತೆ. ಆಮೇಲೆ ಕೆಲವ್ರಿಗೆ ಎಷ್ಟೋ ಜನ 100 ಜನ ಆದರೆ 33%, 1/3 ಅಂತ ವಯಸ್ಸಿಗೆ ಅನುಗುಣವಾಗಿ ಹೊರಟೆ ಹೋಗುತ್ತೆ. ಸೊ ಹಿಂಗಾಗಿ ಅವ್ರು ಆರಾಮಾಗಿ ಇದ್ಬಿಡ್ಬೋದು. ಸೊ ಈ ತರ ಮೈಗ್ರೇನ್ ಅನ್ನ ನಾವು ಕರ್ಸ್ ಅಂತ ಅನ್ಕೋಬಾರ್ದು. ಅದು ನಮ್ಮ ಹತ್ರ ಇದೆ, ಅದನ್ನ ನಾವು ಹೇಗೆ ನಾವು ಅದನ್ನ ನಮ್ಮ ಜೀವನ ಶೈಲಿ, ನಮ್ಮ ಮೆಡಿಸಿನ್ಸು, ನಮ್ಮ ವೈದ್ಯರ ಹೆಲ್ಪ್ ತಗೊಂಡು ಅಡ್ಜಸ್ಟ್ ಮಾಡ್ಕೊಂಡು ಟ್ರೀಟ್ಮೆಂಟ್ ಮಾಡ್ಕೊಳ್ಬೇಕಂತ ನಾವೇ ತಿಳ್ಕೊಬಹುದು. ಓಕೆ ಸರ್, ಇವಾಗ ವರ್ಕ್ ಪ್ರೆಷರ್, ಸ್ಟ್ರೆಸ್, ತುಂಬಾ ಪೇಷಂಟ್ಸ್ ನೋಡೋದು, ಇದೆಲ್ಲದ್ರಿಂದ ನಿಮ್ಗೂ ತಲೆನೋವು ಏನಾದ್ರು ಬಂದೇ ಬರುತ್ತೆ. ನೀವೇನ್ ಮಾಡ್ಕೋತೀರಾ? ಅದೇ ಮೇಡಮ್, ನಂಗೆ ಗೊತ್ತಿದೆ. ಇವತ್ತು ನೋಡಿ ನಮ್ದು OPD ಇದೆ, ಇವತ್ತು ಬರೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಆದಷ್ಟು ಕಡಿಮೆ ಸ್ಟೋನಲ್ಲಿ ಮಾತಾಡಿ, ಕ್ಲಿಯರ್ ಕಟ್ ಆಗಿ ಪೇಷಂಟ್ಗೆ ಎಕ್ಸ್ಪ್ಲೇನ್ ಮಾಡಿ, ಮದ್ಯ ನೀರು ಕುಡೀರಿ, ಟೈಮ್ಗೆ 1 o'clockಗೆ ಲಂಚ್ ಬ್ರೇಕ್ ಊಟ ಮಾಡಿ. ಈ ತರ ನಮ್ಗೆ ಗೊತ್ತಿದೆ ನನ್ನ ಕಾರ್ಯಶೈಲಿ ಇವತ್ತು ಎಷ್ಟೊತ್ತಿಗೆ. ಯಾಕಂದ್ರೆ ನಿಮ್ಯಾನ್ಸಲ್ಲಿ ಇವತ್ತು ನೋಡಿ ನಮ್ಮ OPD 335 ಜನ ಪೇಷಂಟ್ ಬಂದಿದ್ದಾರೆ. ಸೊ ನಾವು ಶುರು ಮಾಡಿ ಇವತ್ತು 7:30-8 ಗಂಟೆ ಆಗತ್ತಂತ ಗೊತ್ತು. ಸೊ ಈ ತರ ನಮ್ಮ ಟೈಮ್ ಅನ್ನ ಡಿವೈಡ್ ಮಾಡ್ಕೊಂಡು ನಾವು ಕೆಲಸ ಮಾಡಿದ್ರೆ ಅದನ್ನ ಅವಾಯ್ಡ್ ಮಾಡ್ಬೋದು. ಅದಕ್ಕೆ ಎಕ್ಸ್ಟ್ರಾ ಮೆಡಿಸಿನ್ಸ್ ಏನು ಬೇಕು ಅಂತ ಅಂದ್ರೆ ನೀವು ಮೆಡಿಸಿನ್ ತಗೊಳ್ಳೇಬೇಕಂತ ಏನಿಲ್ಲ. ಈಗ ಬಂದೇ ಬಿಡ್ತು, ಏನ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಅವಾಯ್ಡ್ ಮಾಡೋದು ಮೋಸ್ಟ್ ಇಂಪಾರ್ಟೆಂಟ್ ಅಲ್ವಾ. ಆ ತರ ನಮ್ಮ ಜೀವನ ಶೈಲಿ, ಅವತ್ತಿನ ದಿನಚರ್ಯವನ್ನ ಚೇಂಜ್ ಮಾಡ್ಕೊಂಡ್ರೆ ಬರ್ಬೋದು. ಯಾಕೆ ಹೆಚ್ಚು ನೀರು ಕುಡಿಯೋದು ಇಂಪಾರ್ಟೆಂಟ್? ಹಿಂಗಾಗಿ ನೀರನ್ನ ನಾವು, ಯಾಕಂದ್ರೆ ಈಗ ನೀವೇ ಥಿಂಕ್ ಮಾಡಿ, ನಮ್ಮ ಕೆಲಸದಲ್ಲಿ ನಾವು ನೀರು ಕುಡಿಬೇಕಂತ ಅನ್ಸೋದೇ ಇಲ್ಲ. ನಾವು ಒಂದ್ ಕಡೆ ಪೇಷಂಟ್ ನೋಡ್ತಿದೀವಿ, ಅಥವಾ ನೀವು ಡ್ರೈವರ್ ಆಗಿರ್ತೀರಾ, ನೀವೊಬ್ರು ಎಲ್ಲರೂ ಓಡಾಡ್ತಾ ಇರ್ತೀರಾ. ಸೊ ನಾವು ಕುಡಿಬೇಕಂತ ಅನ್ಸೋದೇ ಇಲ್ಲ. ಅವಾಗ ಡಿಹೈಡ್ರೇಷನ್ ಆದ್ರೆ ತಲೆನೋವು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಹಿಂಗಾಗಿ ರೆಗ್ಯುಲರ್ ಆಗಿ 2ರಿಂದ 2.5 ಲೀಟರ್ ಪರ್ ಡೇ ನಾವು ನೀರು ಕುಡಿದ್ರೆ ಹೈಡ್ರೇಷನ್ ಚೆನ್ನಾಗಿರುತ್ತೆ, ತಲೆನೋವು ಬರೋ ಚಾನ್ಸಸ್ ಕಮ್ಮಿ ಆಗುತ್ತೆ. ಓಕೆ ಸರ್, ನಮ್ಮ ವೀಕ್ಷಕರಿಗೆ ಕೊನೆಯದಾಗಿ ಈ ತಲೆನೋವುಗಳ ಬಗ್ಗೆ ನಿಮ್ ಕಡೆಯಿಂದ ಒಂದು ಅಡ್ವೈಸ್ ಕೊಡೋದಾದ್ರೆ ಏನ್ ಹೇಳ್ತೀರಾ? ತಲೆನೋವು ತುಂಬಾ ಕಾಮನ್, ಎಲ್ಲರಿಗೂ ಬರುತ್ತೆ. ಯಾವುದರಿಂದ ಸೀರಿಯಸ್ ತಲೆನೋವು, ಯಾವುದು ನಮ್ಗೆ ರೆಗ್ಯುಲರ್ ಆಗಿ ಬರುತ್ತೆ ಅಂತ ತಲೆನೋವನ್ನು ನೀವು ನಿರ್ಧರಿಸಬೇಡಿ. ನಿಮ್ಮ ಮನೆ ಹತ್ರ ಇರೋ ಫ್ಯಾಮಿಲಿ ಫಿಸಿಷಿಯನ್ ಅಥವಾ ನರರೋಗ ತಜ್ಞರಿಗೆ ತಿಳ್ಕೊಂಡು ತಗೊಳ್ಳಿ. ಅವ್ರು ಏನು ಟ್ರೀಟ್ಮೆಂಟ್ ಹೇಳ್ತಾರೆ ಅದನ್ನ ಕರೆಕ್ಟಾಗಿ ರೆಗ್ಯುಲರ್ ಆಗಿ ತಗೊಳ್ಳಿ. ಯಾವುದೇ ಸಂದರ್ಭದಲ್ಲಿ ನೀವಾಗೆ ಸ್ಕ್ಯಾನಿಂಗ್ ಮಾಡೋ ಅವಶ್ಯಕತೆ ಇಲ್ಲ, ಅದನ್ನ ವೈದ್ಯರು ನಿರ್ಧರಿಸಲಿ. ಆಮೇಲೆ ತಲೆನೋವುಗಳು 99% ಸಿಂಪಲ್ಲು, ಬಟ್ 1% ಸೀರಿಯಸ್ ಹೆಡ್ಏಕ್ ಇರ್ಬೋದು. ಅದನ್ನ ವೈದ್ಯರು ನಿರ್ಧರಿಸಿ ಅದಕ್ಕೆ ರೆಗ್ಯುಲರ್ ಆಗಿ ಟ್ರೀಟ್ಮೆಂಟ್ ಕೊಟ್ಟರೆ ತಲೆನೋವನ್ನು ಖಂಡಿತವಾಗಿಯೂ ನಾವು ಗುಣಪಡಿಸ್ಬೋದು ಅಥವಾ ಕಂಟ್ರೋಲ್ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ. ಓಕೆ ಸರ್, ಈ ತಲೆನೋವು ಎಷ್ಟು ತಲೆನೋವನ್ನ ಕ್ರಿಯೇಟ್ ಮಾಡುತ್ತೆ, ಅದನ್ನ ಯಾವ ರೀತಿ ನಾವು ಟ್ರೀಟ್ ಮಾಡಬೇಕು? ಎಲ್ಲಾ ತಲೆನೋವುಗಳು ಒಂದೇ ತರ ಇರಲ್ಲ. ಸೊ ಅದರಲ್ಲಿ ಬೇರೆ ಬೇರೆ ವಿಧಗಳಿದೆ. ಮೈಗ್ರೇನ್ ಆಗಿರ್ಬೋದು, ಸೈನಸ್ ತಲೆನೋವು, ಗ್ಯಾಸ್ಟ್ರಿಕ್ ಸಂಬಂಧಪಟ್ಟಾಗ. ಹೀಗಾಗಿ ನಾವು ಎಲ್ಲಾ ತಲೆನೋವುಗಳ ಬಗ್ಗೆನೂ ನೀವು ತುಂಬಾ ಸಂಕ್ಷಿಪ್ತವಾಗಿ, ಅರ್ಥಪೂರ್ಣವಾಗಿ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದ ನಿಮ್ಗೆ. ಥ್ಯಾಂಕ್ ಯು ಮೇಡಮ್. ನಮಸ್ತೆ. ನೋಡಿದ್ರಲ್ಲ, ನಮ್ಮ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ರು ವಿಶೇಷ ವೈದ್ಯರು ನಮ್ಮ ಜೊತೆ ಇರ್ತಾರೆ. ಅಲ್ಲಿವರೆಗೂ ನೋಡ್ತಾ ಇರಿ M2 Health.